ನೋಡಿ ಮೊದಲ ಬಾಲ್ ಬೀಳ್ತಾ ಇದೆ. ಟೈಮರ್ ಕೂಡ ಆನ್ ಆಗುತ್ತೆ. 20+2 22 ನಿಮಿಷಗಳ ಒಂದು ಸಮಯ ಇರುತ್ತೆ. ದಯವಿಟ್ಟು ಗಮನಿಸ್ಕೊಳ್ಬೇಕಾಗುತ್ತೆ ನೀವು. ನಾವು ಇದನ್ನ ಪದೇ ಪದೇ ತಿಳಿಸೋದಿಲ್ಲ, ಇದನ್ನ ಗಮನದಲ್ಲಿಟ್ಟು ಪಂದ್ಯವನ್ನು ಆಡಬೇಕಾಗುತ್ತೆ ಕೂಡ. ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಕ್ಲಾಸಿಕ್ ತಿಪಟೂರು ಆರಂಭಿಕ ಆಟಗಾರರಾಗಿ ಡೇವಿಡ್ ಮತ್ತು ನರಸಿಂಹ ಕೋಬ್ರಾ ಆರಂಭಿಕ ಆಟಗಾರರಿಗೆ ಕಣಕ್ಕಿಳಿತಾ ಇದ್ದಾರೆ. ಮೊದಲ ಓವರ್ ಎಸ್ಗಾರಿ ಭಾಗದಲ್ಲಿ ಮುಬಾರಕ್ ಅವರನ್ನು ಪರಿಚಯಿಸ್ತಾ ಇದ್ದಾರೆ. ಸ್ಟಾರ್ 11 ವೈಟ್ ಫೀಲ್ಡ್. ರಾಜ್ಯದ 2 ಪ್ರತಿಷ್ಠಿತ ತಂಡಗಳು ಸ್ಪರ್ಧಾಂಕಣದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ KVR ಕಪ್ಗಾಗಿ. 3 ದಿನಗಳ ಕಾಲ ಸಾಗ್ತಾ ಇರತಕ್ಕಂಥ ಹಗಲು ರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಕೂಟ ನಾವು ಕಂಡ ಹಾಗೆ ಬಹಳಷ್ಟು ದೂರದಲ್ಲೂ ಕೂಡ ಇವತ್ತು ತಾವಿದ್ದ ಜಾಗದಲ್ಲಿ ಕುಳಿತುಕೊಂಡು ಒಂದು ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ, ನೇರ ಪ್ರಸಾರದ ವೀಕ್ಷಕರಿಗೆ ನಾವು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಈ ಪರಿಸರದಲ್ಲಿ 3 ದಿನಗಳಿಂದ ಕೂಡ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹೃದಯ ಶ್ರೀಮಂತಿಗೆ ಕ್ರೀಡಾ ಅಭಿಮಾನಿಗಳಿಗೆ ಕೂಡ ನಾವು ಕೃತಜ್ಞತೆ, ಅಭಿನಂದನೆ ಜೊತೆಯಾಗಿ ಅಂತಿಮ ಘಟ್ಟದ ಪಂದ್ಯಕೂಟಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಟೈಮರ್ ಇಸ್ ಆನ್. ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಡೇವಿಡ್ ಖಾತಾ ಆರಂಭ. ತಂಡದ ಮೊತ್ತ 1. ಮತ್ತೆ ಸರಿ ಭಾಗದಲ್ಲಿ ಇವಾಗ ಮುಬಾರಕ್. ಈತರ ನಡುವೆ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಅರ್ಜುನ್ ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ಅರ್ಜುನ ಸ್ಟ್ರೈಕರ್ ಭಾಗದಲ್ಲಿ, ಎಸ್ಆರ್ ಭಾಗದಲ್ಲಿ ಮುಬಾರಕ್ ಬಹಳ ಅತ್ಯುತ್ತಮ ರೀತಿಯಾಗಿ ಎಸ್ಆರ್ ಮಾಡಬಲ್ಲಂತ ಬೌಲರ್ ಸ್ಟಾರ್ 11 ಪರವಾಗಿ. ಕೋಬ್ರಾನಿಗೆ ಚೆಂಡು ತನ್ನ ಮೂಲಕ ಡೀಪ್ ಕವರ್ ಸಿಮಾಲ್ ಕ್ಯಾಚಿನಲ್ಲಿ ಬಹಳಷ್ಟು ನಡೆಯುತ್ತಾ ಅಷ್ಟೇ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ಬೌಂಡ್ರಿಯನ್ನು ಅಟ್ಟಾಯಿಸ್ತಾ ಇದ್ದಾರೆ. 4 ಓಟವನ್ನು ತಡಿತಾ ಇದ್ದಾರೆ. ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶಗಳನ್ನು ಮಾಡಿಕೊಟ್ರು. ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಮಂದಿ ಅನುಭವಿ ಆಟಗಾರರನ್ನು ಹೊಂದಿಕೊಂಡಿರ್ತಕ್ಕಂಥ ರಾಜ್ಯದ 2 ಪ್ರತಿಷ್ಠಿತ ತಂಡಗಳು ಇವಾಗ ಸ್ಪರ್ಧಾಂಕಣದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ KVR ಕಪ್ಗಾಗಿ. ಅಲ್ಲಿ ಬೌಂಡ್ರಿ ಲೈನ್ ಕ್ಲಿಯರೆನ್ಸ್ ನೋಡಬೇಕಾಗುತ್ತೆ ಇವಾಗ ಟಿವಿ ಅಂಪೈರ್, ಥರ್ಡ್ ಅಂಪೈರ್. ಬಹುಶಃ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ವಿತರಿಸತಕ್ಕಂಥ ಸಂಸ್ಥೆ ಇವತ್ತು ರಾಜ್ಯದ ಪ್ರತಿಯೊಂದು ದಾಖಲೆಯ ಪಂದ್ಯಾಕೂಟಗಳ ನೇರ ಪ್ರಸಾರವನ್ನು ಕೂಡ ಇದೇ ಸಂಸ್ಥೆ ಮಾಡುತ್ತೆ. ಕಡಲ ತಡಿಯ M9 ಸ್ಪೋರ್ಟ್ಸ್ ಈ ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕೂಡ. ಬೌಂಡ್ರಿ ಸೇವನ್ ತಿಳಿಸ್ತಾ ಇದ್ದೇವೆ ನಾವು. ಬೌಂಡ್ರಿ ಅನ್ನೋದಾಗ ಬರ್ತಾ ಇದೆ. ತಂಡದ ಒಟ್ಟು ಮತ್ತೆ ಇವಾಗ 5ಕ್ಕೆ ತಲುಪ್ತಾ ಇದೆ. ಮತ್ತೆ ಮುಬಾರಕ್ ಮತ್ತೆ ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ತನ್ನ ಮೂಲಕ ಇವಾಗ ಅರ್ಜುನ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. 6 ಫಾರ್ ವಿದೌಟ್ ಲಾಸ್. ಕ್ಲಾಸಿಕ್ ತಿಪಟೂರು ಮೊದಲ ಹಂತದ ಲೀಗ್ ಪಂದ್ಯಗಳಲ್ಲಿ ಬಹಳ ಅತ್ಯುತ್ತಮ ರೀತಿಯ ಆಟವನ್ನು ಆಡಿದಂಥ ಆಟಗಾರ ಕೂಡ ಡೇವಿಡ್ ತಿಪಟೂರು. ಕೈಜಾರಿ ಹೋಗುವಂಥ ಪಂದ್ಯವನ್ನು ಉಳಿಸಿದಂಥ ಆಟಗಾರ ಕೂಡ ಡೇವಿಡ್ ತಿಪಟೂರು. ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ರೀತಿಯ ಪ್ರದರ್ಶನವನ್ನು ಕೊಡ್ತಾ ನೋಡಬೇಕಾಗಿದೆ. ಈತ ನಡುವೆ ರಿವರ್ಸ್ ಶಾಟ್ ಕೈ ಕೊಡ್ತಾ ಇದೆ. ತನ್ನ ಮೂಲಕ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಡೇವಿಡ್ ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಓವರ್ ಚಾಲ್ತಿಯಲ್ಲಿ 6 ಓಟಗಳಿಗೆ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಕಲ್ಪತರು ನಾಡಿನ ಕ್ಲಾಸಿಕ್ ತಿಪಟೂರು ಗುಂಜೂರು ಪರಿಸರದ ಸುಸಜ್ಜಿತವಾಗಿರ್ತಕ್ಕಂಥ ಮೈದಾನದ ಒಳಭಾಗದಲ್ಲಿ ರಾಜ್ಯದ 20 ತಂಡಗಳು ಭಾಗವಹಿಸಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಕೂಟ. ಆ ನಿಟ್ಟಿನಲ್ಲಿ ಅಂತಿಮ ಹಂತದಲ್ಲಿ ಕೆಲವು ತಂಡಗಳು ಮಾತ್ರ ಬಾಕಿ ಉಳಿತಾ ಇದೆ. ಈಗಾಗಲೇ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಮತ್ತು ಮೈಟಿ ಬೆಂಗಳೂರು ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ್ರೆ
ನಾನ್ ಸ್ಟೇಟ್ ಪೋಲ್ ಅಲ್ಲಿ ಟೀಮ್ ಅಪ್ ಕ್ರಿಕೆಟರ್ಸ್ ಈಗಾಗಲೇ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ಪಂದ್ಯವನ್ನು ಜಯಿಸುವಂತ ತಂಡ ಎರಡನೇ ತಂಡವಾಗಿ ನಾನ್ ಸ್ಟೇಟ್ ಪೋಲ್ ಅಲ್ಲಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಆ ರೀತಿಯ ಒಂದು ರೋಚಕ ಪಂದ್ಯ, ರೋಮಾಂಚನ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಹೊಸ ಆಟಗಾರ ಇವಾಗ ಶ್ರೀಕಾಂತ್. ಈ ಪಂದ್ಯಾವಳಿ ಒಂದು ಬೆಸ್ಟ್ ಕ್ಯಾಚ್ ಅನ್ನು ಪಡ್ಕೊಂಡಂತ ಆಟಗಾರ ಕೂಡ. ಬಹಳ ಅತ್ಯುತ್ತಮ ರೀತಿಯ ಡೈವಿಂಗ್ ಕ್ಯಾಚ್ ಅನ್ನ ತಮ್ಮ ಮೊದಲ ಲೀಗ್ ಪಂದ್ಯದಲ್ಲಿ ಪಡ್ಕೊಂಡಿದ್ರು ಶ್ರೀಕಾಂತ್. ಮತ್ತೆ ಮುಬಾರಕ್ ಮೊದಲ ಓವರ್ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಕೂಡ. ಮಿಡ್ ಆನ್ ಕ್ಷೇತ್ರ ರಕ್ಷಣೆಯಲ್ಲಿದೆ, ಮಿಡ್ ಆಫ್ ಕ್ಷೇತ್ರ ರಕ್ಷಣೆಯಲ್ಲಿದೆ, ಕವರ್ ಕ್ಷೇತ್ರ ರಕ್ಷಣೆಯಲ್ಲಿದೆ, ಶಾರ್ಟ್ ಬ್ಯಾಕ್ವರ್ಡ್ ಪಾಯಿಂಟ್ ಕ್ಷೇತ್ರ ರಕ್ಷಣೆಯಲ್ಲಿದೆ, ಶಾರ್ಟ್ ಥರ್ಡ್ ಬ್ಯಾಂಕ್ ಕ್ಷೇತ್ರ ರಕ್ಷಣೆ ಇದೆ, ಶಾರ್ಟ್ ಫೈನ್ ಲೆಗ್ ಕಾಣ್ತಾ ಇದೆ, ಶಾರ್ಟ್ ಲೆಗ್ ಕೂಡ. ಈ ಹಂತದಲ್ಲಿ ಅಂತಿಮ ಎಸೆತ ಬೇಯಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಅಕ್ಷಾ ಕವರ್ಸ್ ಭಾಗದಲ್ಲಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರವನ್ನು ಶ್ರೀಕಾಂತ್ ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕ್ಲಾಸಿಕ್ ತಿಪ್ಪಟೂರು ಮೊದಲ ಓವರ್ ಮುಕ್ತಾಯಕ್ಕೆ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಪ್ರಮುಖ ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಮೊದಲ ಓವರ್ಗೆ 5 ನಿಮಿಷವನ್ನು ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ ಸ್ಟಾರ್ 11 ವೈಟ್ ಫೀಲ್ಡ್. ಎರಡನೇ ಓವರ್ನಲ್ಲಿ ಅದ್ಯಾವ ಬೌಲರ್ ಅನ್ನು ಪರಿಚಯಿಸ ನೋಡಬೇಕಾಗಿದೆ ಸ್ಟಾರ್ 11 ವೈಟ್ ಫೀಲ್ಡ್ ಆಟಗಾರರು. ಹೊಸ ಬೌಲರ್ ಇವಾಗ ಕಾರ್ತಿಕ್. SR ಗೆ ಭಾವನೆ ಕಂಡುಕೊಳ್ತಾ ಇದ್ದಾರೆ. ಪಂದ್ಯವನ್ನು ಇಮಿಡಿಯೇಟ್ಲಿ ಮುಂದುವರಿಸಿಕೊಳ್ಳಿ. ಅಲ್ಲಿ ನೋಡಿ ಅಂಪೈರ್ಸ್, ನೀವು ಟೈಮರ್ ಸ್ಟಾಪ್ ಮಾಡಬೇಕಾದ್ರೆ ನಮ್ಮ ಹತ್ರ ಹೇಳಲೇಬೇಕಾಗುತ್ತೆ. ನೋಡಿ, ನೀವು ಪರ್ಮಿಷನ್ ಕೊಡದೆ ನಾವು ಟೈಮರ್ ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡೋದಿಲ್ಲ. ಅದಾದ ನಂತರ ಟೈಮ್ ಆನ್ ಆಗಿದೆ, ಟೈಮರ್ ಆಗಿದೆ, ಟೈಮ್ ಮುಗಿದೆ ಅಂತ ಹೇಳಿದಾಗ ನಮಗೆ ಚರ್ಚೆ ಕೂಡ ನಮ್ಮ ಹತ್ರ ನೀವು ಬರಬಾರ್ದು. ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ. ಅಂಪೈರ್ಸ್ಗಳ ಜವಾಬ್ದಾರಿ ಬಹುಶಃ ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ಟೈಮರ್ ಸ್ಟಾಪ್ ಮಾಡಿ ಅನ್ನೋದಾಗಿದ್ರೆ ನಮ್ಮ ಹತ್ರ ಹೇಳಬೇಕಾಗತ್ತೆ. ಕ್ಲಾಸಿಕ್ ತಿಪ್ಟೂರು ಮೊದಲ ಓವರ್ಗೆ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎರಡನೇ ಓವರ್ನಲ್ಲಿ ಕಾರ್ತಿಕ್ ಬಹಳಷ್ಟು ಅತ್ಯುತ್ತಮ ಎಸೆಗಾರರನ್ನು ಪರಿಚಯಿಸ್ತಾ ಇದ್ದಾರೆ. ಇವಾಗ ಸೆಕೆಂಡ್ ಓವರ್ನಲ್ಲಿ ಡೇಂಜರ್ ಎಸೆಗಾರಿಕೆ ಮಾಡಬೇಕಾಗುತ್ತೆ. ಅವರನ್ನು ಎದುರಿಸಿ ಆಡುವಂತ ಆಟಗಾರ ಅರ್ಜುನ ನರಸಿಂಹ ಯಾನೆ ಕೋಬ್ರಾ. ಡೀಪ್ ಸ್ಕ್ವೇರ್ ಲೆಗ್, ಮಿಡ್ ವಿಕೆಟ್, ಕೌಕಾನ್, ಲಾಂಗ್ ಆನ್. ಈತ ನಡುವೆ ಬೇಯಿಸುವಂತಹ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಔಟ್ ರೈಡ್ಸ್ ಆಗ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಡಾಟೆಡ್ ಡೆಲಿವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓವರ್ನ ಮೊದಲ ಎಸೆತ. ಮತ್ತೆ ಕಾರ್ತಿಕ್ ಟು ಅರ್ಜುನ. ಈತ ನಡುವೆ ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ತನ್ಮೂಲಕ ಪರ್ಫೆಕ್ಟ್ ಶಾಟ್ ಬಾರಿ ವೈಡಿಶ್ ಲಾಂಗ್ ಸಿಮಾರ್ಕನ್ನು ಕಂಡುಕೊಳ್ತಾ ಇದೆ. ಬಿಗ್ 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 ಮ್ಯಾಕ್ಸಿಮಮ್ ಸಿಕ್ಸರ್ ಅರ್ಜುನನ ದಾಳಿನ ಮುಖಾಂತರವಾಗಿ ಚುಮ್ತಾ ಇದೆ. ಸಿಕ್ಸರ್ ಈ ಬಾರಿ ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. 5 ಎಸೆತಗಳ ಮುಂದೆ 11 ಓಟವನ್ನು ಕಲೆ ಅರ್ಜುನ ತಂಡದ ಒಟ್ಟಾರೆ 12ಕ್ಕೆ ತಲುಪ್ತಾ ಇದೆ. ಒಂದು ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಕೂಡ ಕ್ಲಾಸಿಕ್ ತಿಪ್ಪಟೂರು.
ಮತ್ತೆ ಪಂದ್ಯಾರಂಭ. ಟೈಮರ್ ಮತ್ತೆ ಆನ್ ಆಗ್ತಾ ಇದೆ ನೋಡಿ. ಎರಡನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 12. ನಡುವೆ ತಾನ್ಮಲ್ಗ ಸೆಕೆಂಡ್ ಸಿಕ್ಸರ್ ಬಾರಿ ಅರ್ಜುನ ಆರ್ಭಟವನ್ನು ಕಂಡುಕೊಳ್ತಾ ಇದೆ. ಗುಂಜೂರು ಅಂಕಣ ತಂಡದ ಒಟ್ಟು ಮೊತ್ತ 18ಕ್ಕೆ ತಲುಪ್ತಾ ಇದೆ. ಕ್ಲಾಸಿಕ್ ತಿಪ್ಟೂರ್ ಬಹಳ ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ ಅರ್ಜುನ. ಹದಿನೆಂಟಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ತಂಡ ಇಲ್ಲಿ ಕ್ಲಾಸಿಕ್ ತಿಪ್ಟೂರು. 5 ಓವರ್ಗಳ ಮುಂದೆ ಅದು ಸೋಟವನ್ನು ಇನ್ನೂ ಕೂಡ ಕಲೆ ಹಾಕ್ತಾ ನೋಡಬೇಕಾಗಿದೆ. ಈಗಾಗಲೇ ಮೊದಲ ಓವರ್ ಮುಕ್ತಾಯವನ್ನು ಕಂಡು ಎರಡನೇ ಓವರ್ ಚಾಲ್ತಿಯಲ್ಲಿದೆ. 18 ಓಟವನ್ನು ದಾಖಲಿಸಿದ್ದಾರೆ. ಮತ್ತೆ ಕಾರ್ತಿಕ್ ಎಸೆಗಾರ ವಿಭಾಗದಲ್ಲಿ, ಅರ್ಜುನ್ ಸ್ಟ್ರೈಕರ್ ವಿಭಾಗದಲ್ಲಿ. ಈ ಹಂತದಲ್ಲಿ ಲೆಗ್ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಅನ್ನುವಂಥ ಸೂಚನೆ ನಿರ್ಣಾಯಕರು ಕೊಡ್ತಾ ಇದ್ದಾರೆ. ಲೆಗ್ ಹೊರಭಾಗದಲ್ಲಿ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ 1 ಓಟದ ಸೇರ್ಪಡೆ. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. 19 ರನ್ಸ್. ತಂಡದ ಮೊತ್ತ 19. 4 ಎಸೆತಗಳ ಮುಂದೆ 13 ಓಟದ ಒಂದು ಪಾರ್ಟ್ನರ್ಶಿಪ್ ಅನ್ನುವ ಆಟವನ್ನು ಆಡಿರ್ತಕ್ಕಂಥ ಶ್ರೀಕಾಂತ್ ಮತ್ತು ಅರ್ಜುನ್. 13 ಓಟವನ್ನ ಅರ್ಜುನನೇ ದಾಖಲಿಸ್ತಾ ಇದ್ದಾನೆ. ಮತ್ತೆ ಕಾರ್ತಿಕ್ ನಾಲ್ಕನೇ ಬಾರಿಗೆ ಸದ ಚೆಂಡು ತೀರಾ ಅಗಲವಾಗಿ ಅದು ಹೋಗ್ತಾ ಇದೆ. ವೈಟ್ ಬಾಲ್, ಸೆಕೆಂಡ್ ವೈಟ್ ಬಾಲ್ ಈ ಓವರ್ನಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 20. 2ನೇ ದಶಕದ ಸಾಧನೆಯನ್ನು ಮಾಡ್ತಾ ಇದೆ ಕ್ಲಾಸಿಕ್ ತಿಪ್ಟೂರ್. ಈತ ನಡುವೆ ಬಹಳ ಶುದ್ಧ ಗುಡ್ ಲೈನ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹಳ ಶುದ್ಧ ನಗತವನ್ನು ಕೂಡ ಕಂಡುಕೊಳ್ತಾ ಇದೆ. ಪುಟಿತವನ್ನು ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಸ್ಟಾರ್ 11 ವೈಟ್ ಫೀಲ್ಡ್. ಮೊದಲ ಹಂತದ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ. ಈತ ನಡುವೆ ಬಹಳ ಶುದ್ಧ ನಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಕೇವಲ 1 ಸೇರ್ಪಡೆ. ತನ್ಮೂಲಕ ಬೆಸ್ಟ್ ಕಮ್ಯುನಿಕೇಶನ್. ಕೂದಲ ಲಾಂಛನಲ್ಲಿ ಪಾರಾಗ್ತಾ ಇದ್ದಾರೆ ಇಲ್ಲಿ ಶ್ರೀಕಾಂತ್. ಕೇವಲ 1 ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 21. ಕಂಪ್ಲೀಟ್ ಆಗಿ ಬಹುಶಃ ಅರ್ಜುನ ತಪ್ಪಿದಲ್ಲಿ ಶ್ರೀಕಾಂತನ ವಿಕೆಟ್ಸ್ ಅನ್ನು ಕಬಳಿಸುವಂತ ಅವಕಾಶ ಸ್ಟಾರ್ 11 ತಂಡಕ್ಕಿತ್ತು. ಅವಕಾಶವನ್ನು ಕಳ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 21 ಓಟಗಳ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಓವರ್ನಲ್ಲಿ ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಕಾರ್ತಿಕ್ ಟು ಶ್ರೀಕಾಂತ್. ಈತ ನಡುವೆ ತನ್ಮೂಲಕ ಸುರಕ್ಷಿತ ಗ್ಯಾಪ್ ಶಾಟ್ ಬಾರಿ. ತನ್ಮೂಲಕ ವೈಡಿಶ್ ಲಾಂಗ್ ಆಫ್ ಸೀಮಾ ಕಂಡುಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಚೂರ ಮುಖ್ಯವಾಗಿ 25ಕ್ಕೆ ತಲುಪ್ತಾ ಇದೆ. 25 ರನ್ಸ್ ಎಂಡ್ ಆಫ್ 4 ನಂಬರ್ 2. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 25ಕ್ಕೆ ತಲುಪ್ತಾ ಇದೆ. ಇನ್ನುಳಿದ 18 ಎಸೆತ ಅದೇ ಸೋಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ನೋಡಿ 3 ಓವರ್ಗಳಿಗೆ ನಿಮಗೆ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಟೈಮ್ ಇರುತ್ತೆ. ಅದುವರೆಗೂ ಕೂಡ ಟೈಮರ್ ಆನ್ ಅಲ್ಲೇ ಇರುತ್ತೆ. ನೋಡಿ ದಯವಿಟ್ಟು ಗಮನಿಸ್ಕೊಳ್ಳಿ. 9 ನಿಮಿಷಗಳಿಗಾಗಲೇ ಮುಕ್ತಾಯವನ್ನು ಕಂಡುಕೊಂಡಿದೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ ನಾವು. ಋತುವಿನಲ್ಲಿ ಮತ್ತೊಂದು ದಾಖಲೆ ಪಂದ್ಯಾಟ ಸಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ 4ನೇ ವರ್ಷದ ಅತ್ಯಂತ ಅದ್ಧೂರಿಯ ದಕ್ಷಿಣ ಕನ್ನಡ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ 90 ಗಜಗಳ ಒಂದು ಲೀಗ್ ಕಪ್ ನಾಕೌಟ್ ಮಾದರಿಯ ಪಂದ್ಯಾಟ ಸಾಗುತ್ತೆ. ಸೌಹಾರ್ದ ಟ್ರೋಫಿ 2025. ಗುತ್ತಕಾಡು ಕಿನ್ನಿಗೋಳಿ ದಕ್ಷಿಣ ಕನ್ನಡ ಜಿಲ್ಲೆ ಸೌಹಾರ್ದ ಫ್ರೆಂಡ್ಸ್ ಇವರ ಸಾರಥ್ಯದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಪಂದ್ಯಾಟ ಸಾಗುತ್ತೆ. ಏಪ್ರಿಲ್ ತಿಂಗಳ 18, 19, 20 ಗುತ್ತಕಾಡು ಶಾಲಾ ಮೈದಾನ ಅಂಕಣಗಳ ಭಾಗದಲ್ಲಿ ಪಂದ್ಯಾವಳಿಯ ಸನ್ನಿವೇಶ ಪ್ರವೇಶ ಅತ್ಯುತ್ತಮ ರೀತಿಯ ಒಂದು ಸ್ಪೋರ್ಟ್ಸ್ ಸೈಕಲ್ ಅನ್ನು ಕೂಡ ಕೊಟ್ಟು ಗೌರವಿಸುತ್ತಾರೆ ಸೌಹಾರ್ದ ಫ್ರಾನ್ಸ್. ಆ ಪಂದ್ಯದಲ್ಲಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ತಂಡಗಳ ಪಂದ್ಯವನ್ನು ಆಡುತ್ತೆ. ಪ್ರತಿಯೊಂದು ತಂಡದಲ್ಲೂ ಕೂಡ ತಲಾ 3 ಆಟಗಾರರು ಸ್ಟೇಟ್ ಐಕಾನ್ ಆಟಗಾರರಾಗಿ ಅಲ್ಲಿ ಪಂದ್ಯವನ್ನು ಕೂಡ ಆಡ್ತಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಗುತ್ತಕಾಡು ಕಿನ್ನಿಗೋಳಿ ಫ್ರೆಂಡ್ಸ್ ಸೌಹಾರ್ದ ಫ್ರೆಂಡ್ಸ್ ಸಂಸ್ಥೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬನ್ನಿ, ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾವಳಿಯ 1 ಲಕ್ಷ ರೂಪಾಯಿ
ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಸೌಹಾರ್ದ ಟ್ರೋಫಿಯನ್ನು ಕೊಡ್ತಾರೆ. ರನ್ನರ್ ಅಪ್ ರೇಸಿ 50,000 ನಗದು ಮತ್ತು ಆಕರ್ಷಕ ಮಿರುಗುವ ಸೌಹಾರ್ದ ಟ್ರೋಫಿಯನ್ನು ಕೊಟ್ಟು ಗೌರವಿಸುತ್ತಾರೆ. ಗುತ್ತಕಾಡು, ಕಿನ್ನಿಗೋಳಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದ ಫ್ರಾನ್ಸ್. ಮೂರನೇ ಓವರ್ ಚಾಲ್ತಿಯಲ್ಲಿದೆ. ಮತ್ತೆ ಅಭಿಲಾಷ್ ಎಸ್ಆರ್ ಭಾಗದಲ್ಲಿ, ಸ್ಟ್ರೈಕರ್ ಭಾಗದಲ್ಲಿ ಅರ್ಜುನ, ಶ್ರೀಕಾಂತ್ ನಾನ್ ಸ್ಟ್ರೈಕ್ ಭಾಗದಲ್ಲಿ. ಮೂರನೇ ಓವರ್ನ ಮೊದಲ ಎಸೆತ ಸ್ವಿಚ್ ಇಟ್ ಮಾಡುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ ಅರ್ಜುನ್. ತನ್ಮೂಲಕ ಇವಾಗ ಡಾಟರ್ ಡೆಲಿವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 25ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ ಕೂಡ. ಟೀಮ್ ಇಂಡಿಯಾ ಬಾಬು 11 ಮತ್ತು ಗುಂಜೂರು ಫ್ರಾನ್ಸ್ ಇವರ ಜಂಟಿಯ ಆಶ್ರಯದಲ್ಲಿ ಸಾಗ್ತಾ ಇರತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾಕೂಟ ಮನೋಹರ್ ರೆಡ್ಡಿರವರ ಮುಂದಾಳತ್ವದಲ್ಲಿ ವೆಂಕಟೇಶ್ ಬಾಬು ರೆಡ್ಡಿರವರ ಘನ ಅಧ್ಯಕ್ಷತೆಯಲ್ಲಿ ಸಾಗ್ತಾ ಇರತಕ್ಕಂಥ ಪಂದ್ಯ. ಈತ ನಡುವೆ ತನ್ಮೂಲಕ ಬೀಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾಟ್ ಬಿಯಾಂಡ್ ಒಂದಷ್ಟು ಬಲವಾದ ಮನವಿಗಳು ಬರ್ತಾ ಇದೆ. ನಿರ್ಣಾಯಕರಿಗೆ ಅಗ್ನಿ ಪರೀಕ್ಷೆ ಅದ್ಯಾವ ರೀತಿಯಾಗಿ ಇದನ್ನು ಎದುರಿಸ್ತಾರೆ ನೋಡಬೇಕಾಗಿದೆ ಕೂಡ. ಒಂದೆಡೆ ಕ್ಲಾಸಿಕ್ ತಿಪ್ಟೂರು, ಮತ್ತೊಂದೆಡೆ ಸ್ಟಾರ್ 11 ವೈಟ್ ಫೀಲ್ಡ್ ಬೆಂಗಳೂರು. ನಾಟ್ ಔಟ್ ಅನ್ನುವಂಥ ತೀರ್ಪುಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ 25ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಮತ ಅಭಿಲಾಷ್ ಟು ಅರ್ಜುನ. ಮತ್ತೆ ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನವನ್ನ ಕಂಡುಕೊಂಡ್ರು. ರನ್ಔಟ್ ಅವಕಾಶಗಳನ್ನು ಮಿಸ್ ಮಾಡ್ತಾ ಇದ್ದಾರೆ ಇವಾಗ ವಿಕೆಟ್ ಕೀಪರ್. ಒಂಟಿ ಓಟ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮತ್ತೆ 26ಕ್ಕೆ ತಲುಪ್ತಾ ಇದೆ ಕೂಡ. ಚಾಲ್ತಿಯ ಮೂರನೇ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 26 ಓಟಕ್ಕೆ ತಲುಪ್ತಾ ಇದೆ. ಕ್ಲಾಸಿಕ್ ತಿಪ್ಟೂರ್ ಕ್ಷೇತ್ರ ರಕ್ಷಣೆ ಮತ್ತೆ ಬದಲಿಸುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ. ಕೌಕಾನ್ ಕ್ಷೇತ್ರ ರಕ್ಷಣೆ ಇದೆ. ಲೊಗಾನ್ ಕೂಡ ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ. ಮಿಡ್ ಆಫ್ ಕವರ್ಸ್, ಬ್ಯಾಕ್ವರ್ಡ್ ಪಾಯಿಂಟ್, ಶಾರ್ಟ್ ಟೈಡ್ ಮ್ಯಾನ್ ಅಂಡ್ ಡೀಪ್ ಪಾಯಿಂಟ್, ಈ ರೀತಿಯ ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ ಕೂಡ. ಸುಂದರತೆ ಎಸೆತ ಬೀಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ ಶ್ರೀಕಾಂತ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಎರಡು ತಂಡಗಳ ಅಭಿಮಾನಿಗಳು ತಂಡಕ್ಕೆ ಹುರಿದುಂಬಿಸ್ತಾ ಇದ್ದಾರೆ. ಅದ್ಯಾವ ತಂಡ ಇಲ್ಲಿ ಪಂದ್ಯವನ್ನು ಜಯಿಸ್ತಾರೆ, KBR ಕಪ್ಪಿಗೆ ಮುತ್ತಿಕ್ಕಲು ಹೆಜ್ಜೆಯನ್ನು ಇಡ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಟೀಮ್ ಅಪ್ ಅಭಿಮಾನಿಗಳ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಸ್ವೀಪ್ ಮಾಡಬಲ್ಲಂತ ಪ್ರಯತ್ನ, ತನ್ಮೂಲಕ ಸುಲಭವಾಗಿ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ ವಿಕೆಟ್ ಕೀಪರ್ ಇಮ್ದಾದ್. ವಿಕೆಟ್ ಕೀಪರ್ ಆಗಿ ಕ್ಯಾಕ್ವರ್ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ರನ್ಔಟ್ ಅವಕಾಶವನ್ನು ಮಿಸ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅರ್ಜುನನಿಗೆ ಮತ್ತೆ ಜೀವನ ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 27ಕ್ಕೆ ತಲುಪ್ತಾ ಇದೆ. 27 ಫಾರ್ ಲಾಸ್ ಆಫ್ ಒನ್ ಇಂಪಾರ್ಟೆಂಟ್ ವಿಕೆಟ್ ಕ್ಲಾಸಿಕ್ ತಿಪ್ಟೂರ್. ಮೂರನೇ ಓವರ್ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಅಭಿಲಾಷ್ ಅಂತಿಮ ಚೆಂಡಿಗಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಅರ್ಜುನ. ಈ ಬಾರಿಯ ಸದ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹಳ ಶುದ್ಧವರ್ತಿಯಿಂದ ಪುಲ್ ಎಸೆತ. ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆ ಕೂಡ. 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 1 ವಿಕೆಟ್ಗಳ ನಷ್ಟಕ್ಕೆ 27 ಓಟವನ್ನು ದಾಖಲಿಸ್ತಾ ಇದ್ದಾರೆ ಕ್ಲಾಸಿಕ್ ತಿಪ್ಟೂರು. 1 ನಿಮಿಷಗಳ ಒಂದು ಅಫಿಷಿಯಲ್ ಬ್ರೇಕ್ ಕೂಡ ಇರುತ್ತೆ. ಪಾನೀಯ ವಿರಾಮ. 13 ಎಸೆಗಳ ಮುಂದೆ 21 ಓಟದ ಜೊತೆ ಆಟವನ್ನು ಆಡಿರ್ತಕ್ಕಂಥ ಆಟಗಾರರು ಶ್ರೀಕಾಂತ್ ಮತ್ತು ಅರ್ಜುನ.
ಆ ತಂಡದ ಪ್ರಮುಖ ಆಟಗಾರ ಡೇವಿಡ್ ತಿಪ್ಟೂರು ಮೊದಲ ಓವರ್ನಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ತದನಂತರ ಶ್ರೀಕಾಂತ್ ಮತ್ತು ಅರ್ಜುನನ ಜುದಾಟ ಕಂಡುಕೊಳ್ತಾ ಇದೆ. ಮೂರು ಓವರ್ ಈಗಾಗಲೇ 14 ನಿಮಿಷವನ್ನು ತೆಗೆದುಕೊಂಡಿದ್ದಾರೆ. ಪಂದ್ಯ ಮತ್ತೆ ಆರಂಭವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 27. ಇನ್ನುಳಿದ 12 ಎಸೆತ ಅದಷ್ಟು ಓಟವನ್ನು ದಾಖಲಿಸಿ ನೋಡಬೇಕಾಗಿದೆ ಕ್ಲಾಸಿಕ್ ತಿಪ್ಟೂರು ಆಟಗಾರರು. ಎಸ್ಆರ್ಗೆ ಭಾಗದಲ್ಲಿ ಮತ್ತೆ ಮುಬಾರಕ್ ಮೊದಲ ಪವರ್ ಪ್ಲೇ ಓವರ್ ಅಲ್ಲಿ ಇದೇ ಮುಬಾರಕ್ ಎಸೆಗಾರಿಕೆಯನ್ನು ಮಾಡಿದ್ರು. ಡೇವಿಡ್ ತಿಪ್ಟೂರು ವಿಕೆಟ್ಸ್ ಅನ್ನು ಕೂಡ ಪಡ್ಕೊಂಡಿದ್ರು. 6 ಓಟುಗಳಿಗೆ ಮಾತ್ರ ಅವಕಾಶಗಳನ್ನು ಮಾಡಿಕೊಟ್ಟಿದ್ರು. ಇವಾಗ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬೌಲರ್ಗಳು ಒಂದಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥ ತುದಿಯಿಂದ ಬೌಲಿಂಗ್ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ತೀರಾ ದುರ್ಬಲ ಎಸೆತ ತನ್ಮೂಲಕ ವೈಡಿಶ್ ಲಾಂಗ್ ಆಫ್ ಸೀಮಾರಕನ್ನು ಕಂಡುಕೊಳ್ತಿದೆ. ಪರ್ಫೆಕ್ಟ್ ಸಿಕ್ಸರ್ ಈ ಬಾರಿ ಶ್ರೀಕಾಂತ್ ದಾಳಿಯ ಮುಖಾಂತರ ಚುಮ್ತಾ ಇದೆ ಷಟ್ಕ. ತಂಡದ ಒಟ್ಟು ಮೊತ್ತ 33. 4ನೇ ಓವರ್ ಚಾಲ್ತಿಯಲ್ಲಿದೆ. ತಂಡದ ಒಟ್ಟು ಮೊತ್ತ 33ಕ್ಕೆ ತಲುಪ್ತಾ ಇದೆ ಕೂಡ. ಮತ್ತೆ ಮುಬಾರಕ್ ಟು ಶ್ರೀಕಾಂತ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು. ಓ ಮೈ ಗುಡ್ನೆಸ್, ಪರ್ಫೆಕ್ಟ್ ಶಾಟ್ ಮಾಡಿ ಲಾಂಗ್ ಆನ್ ಸೀಮಾರಿಕೆ ಮೇಲ್ಭಾಗದಲ್ಲಿ ಸಾಗಿ ಹೋಗ್ತಾ ಇದೆ. ಬಿಗ್ ಶಾಟ್ ಸಿಕ್ಸರ್. ಈ ಓವರ್ನ ಸೆಕೆಂಡ್ ಸಿಕ್ಸರ್ ಈ ಬಾರಿ ಮುಬಾರಕ್ ಓವರ್ನಲ್ಲಿ ಶ್ರೀಕಾಂತ್ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 39ಕ್ಕೆ ತಲುಪ್ತಾ ಇದೆ. 6 ಎಸೆತಗಳ ಮುಂದೆ 17 ಓಟವನ್ನು ಕೆಲಾಕಿದಂಥ ಶ್ರೀಕಾಂತ ಮತ್ತೊಂದರಲ್ಲಿ 12 ಎಸೆತಗಳ ಮುಂದೆ 18 ಓಟವನ್ನು ದಾಖಲಿಸಿದಂತಹ ಅರ್ಜುನ ನರಸಿಂಹ ಕೋಬ್ರಾ. ಎಸ್ಆರ್ಗೆ ಭಾಗದಲ್ಲಿ ಮತ್ತೆ ಮುಬಾರಕ್ ಹ್ಯಾಟ್ರಿಕ್ ಸಿಕ್ಸರ್ಗೆ ಅವಕಾಶ ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಗತ ಕಾರಣದ ಹೊಡೆತಗಳು ಸ್ವಲ್ಪ ಮಟ್ಟಿಗೆ ಶ್ರೀಕಾಂತನ ದಾಂಡುವಿನ ಮುಖಾಂತರವಾಗಿ ದಾಖಲಾಗುವಂತಹ ಸಾಧ್ಯತೆ ಇದೆ. 3 ಚುಕ್ಕಿ 3 ಓವರ್ಗಳಲ್ಲಿ 39 ಓಟವನ್ನು ದಾಖಲಿಸಿರ್ತಕ್ಕಂಥ ಕ್ಲಾಸಿಕ್ ತಿಪ್ಟೂರು ಕೇವಲ ಒಂದು ವಿಕೆಟ್ಸ್ ಅನ್ನು ಕಳ್ಕೊಂಡು ಬಹಳ ಅತ್ಯುತ್ತಮ ರೀತಿಯ ಜೊತೆ ಆಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಮತ್ತೆ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಮಿಸ್ ಕಮ್ಯುನಿಕೇಶನ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ವೈಡಿಶ್ ಭಾಗದಲ್ಲಿ ಡಿಪಕ್ಷ ಕಾರ್ಡ್ಸ್ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ಕಾಯಿಸ್ತಾ ಇರ್ತಾ ಇದೆ ನೆಟ್ನಲ್ಲಿ. ಶ್ರೀಕಾಂತ್ ವಿಕೆಟ್ ಪತನ. ಮುಬಾರಕ್ಗೆ 2ನೇ ವಿಕೆಟ್ಸ್ ಲಭಿಸ್ತಾ ಇದೆ. 39ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಕ್ಲಾಸಿಕ್ ತಿಪ್ಟೂರು. ಈ ಹಂತದಲ್ಲಿ ಗೌತಮ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅದ್ಯಾವ ರೀತಿಯ ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ ಗೌತಮ್. ಅಂತಿಮ ಹಂತದ 2 ಎಸೆತಗಳು ಇನ್ನು ಕೂಡ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 5 ಓವರ್ಗಳ ಪಂದ್ಯ, 30 ಎಸೆತಗಳ ಪಂದ್ಯ, 40-45 ಘನತೆಯ ಮೊತ್ತ, 50-55 ಘನತೆ ಗೌರವಾನ್ವಿತ ಮೊತ್ತ, 60-65 ಪಂತಾಹ್ವಾನದ ಮೊತ್ತ.
ಅದೆಷ್ಟರ ಮೊತ್ತವನ್ನು ದಾಖಲಿಸಿ ನೋಡಬೇಕಾಗಿದೆ. ಕ್ಲಾಸಿಕ್ ತಿಪಟೂರು ಕಲ್ಪತರು ನಾಡಿನ ಹೆಮ್ಮೆ ತಂಡ ಕೂಡ. ಈತ ನಡುವೆ ತನ್ಮೂಲಕ ನಂಬಲ ಸಾಧ್ಯ ರೀತಿಯಲ್ಲಿ ಸಿಕ್ಸರ್ ಅಟ್ಟಾಯಿಸ್ತಾ ಇದ್ದಾರೆ ವೈಡಿಶ್ ಲಾಂಗ್ ಆಫ್ ಭಾಗದಲ್ಲಿ. ತನ್ಮೂಲಕ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶಗಳನ್ನು ಮಾಡಿಕೊಟ್ರು. ಬಹಳ ಶುದ್ಧ ರೀತಿಯ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದ್ದಾರೆ. ಸಿಕ್ಸರ್ ಅನ್ನು ಕೂಡ ಅಟ್ಟಾಯಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 41ಕ್ಕೆ ತಲುಪ್ತಾ ಇದೆ. ಆ ಬೌಂಡ್ರಿ ಕ್ಲಿಯರೆನ್ಸ್ ನೋಡಬೇಕಾಗುತ್ತೆ, ಇವಾಗ ಚೆಕ್ ಮಾಡಬೇಕಾಗುತ್ತೆ. ಇವಾಗ ಟಿವಿ ಅಂಪೈರ್ ಬ್ಯಾಕ್ ಟು ಬ್ಯಾಕ್ ಪವನ್ ರೆಡ್ಡಿಗೆ ಕೆಲಸ. ಒಂದು ವೇಳೆ ಜಯಂತ ಇದ್ರೆ ಥರ್ಡ್ ಅಂಪೈರ್ ಆಗಿ ಜಯಂತ್ ಇರ್ತಿದ್ರು. ಬಹುಶಃ ಜಯಂತ ಥರ್ಡ್ ಅಂಪೈರ್ಗಿಂತ ಹೆಚ್ಚಾಗಿ ಫೀಲ್ಡ್ ಅಂಪೈರ್ ಬೆಟರ್ ಅನ್ನೋದಾಗಿ ಅಂಕಣದಲ್ಲಿ ನಿರ್ಣಾಯಕರಾಗಿ ಅವರ ಜೊತೆಗೆ ಬಹುಶಃ ನಾವು ಕಂಡ ಹಾಗೆ ವೇಗಿ ಮಂಜ ಹಲವು ನಾಮೋದಗಳಿದೆ ಅವರಿಗೆ. ಬುಕ್ ಮಂಜ, ಪೇಟಿಎಂ ಮಂಜ, ಈ ರೀತಿಯಾಗಿ ಹಲವು ನಾಮೋದಗಳನ್ನು ಹೊಂದಿದಂಥ ರಾಜ್ಯದ ಮತ್ತೋರ್ವ ಅತ್ಯುತ್ತಮ ಆಟಗಾರ ಕೂಡ ನಿರ್ಣಾಯಕರ ಪೀಠದಲ್ಲಿದ್ದಾರೆ. ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟದಲ್ಲಿ ಯಾವುದೇ ರೀತಿಯ ಸಿಕ್ಸರ್ ಇಲ್ಲದಾಗ ಬರ್ತಾ ಇದ್ದಾರೆ. ಕೇವಲ 2 ಓಟ ಮಾತ್ರ ಅಂಕಿಅಂಶ ಪಟ್ಟಣ ಕಂಡುಕೊಳ್ಳುತ್ತೆ. ಇಲ್ಲಿ 2 ಓಟ ಮಾತ್ರ ಅಂಕಿಅಂಶ ಪಟ್ಟಣ ಕಂಡುಕೊಳ್ಳುತ್ತೆ. ತಂಡದ ಮೊತ್ತ 41. ಬಾಬು ಲಿಂಗದಹಳ್ಳಿ, ಡೇವಿಡ್ ತಿಪ್ಟೂರು, ಕೋಬ್ರಾ, ಶ್ರೀಕಾಂತ, ಗೌತಮ್ ಈ ರೀತಿಯಾಗಿ ಆಟಗಾರನ ಬಳಸಿಕೊಂಡು ಪಂದ್ಯವನ್ನು ಆಡ್ತಾ ಇದೆ ಇಲ್ಲಿ ಕ್ಲಾಸಿಕ್ ತಿಪ್ಟೂರ್. ಈತ ನಡುವೆ ಸ್ಟಾರ್ಟ್ ನಲ್ಲಿ ಬೀಳ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ಅಕ್ರಾಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ತನ್ಮೂಲಕ ಕೇವಲ ಮಿಡ್ ವಿಕೆಟ್ ಭಾಗದಲ್ಲಿ ಒಂಟಿ ಓಟವನ್ನು ಗೌತಮ್ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮತ್ತು 42ಕ್ಕೆ ತಲುಪ್ತಾ ಇದೆ. 42. ಇನ್ನುಳಿದ 6 ಎಸೆತ ಅದೆಷ್ಟೋಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂತಿಮ 6 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ನಾಲ್ಕು ಓವರ್ ಮುಕ್ತಾಯವನ್ನು ಕಂಡುಕೊಂಡಿದೆ. ತಂಡದ ಒಟ್ಟು ಮೊತ್ತ 42. ಕೇವಲ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದೆ. ಒಂದು ಹಂತದಲ್ಲಿ ಕಂಪ್ಲೀಟ್ ಆಗಿ ಮೊದಲ ಓವರ್ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದ ತಂಡ ಅಂತಿಮ 2 ನಿಮಿಷಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಕೊನೆಯ 6 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ ಅಂಕಳ ಭಾಗದಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಅದೃಷ್ಟದ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಸ್ಟಾರ್ 11 ವೈಟ್ ಫೀಲ್ಡ್ ಬೆಂಗಳೂರಿನ ತಂಡ ಮೊದಲು ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಂಡಂಥ ತಂಡ 4 ಓವರ್ಗಳಿಗೆ 42 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತಿಮ 6 ಎಸೆತ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ಸುಬ್ಬು ಕೊನೆಯ ಡೆತ್ ಓವರ್ ಅಲ್ಲಿ ಬಹಳ ಅತ್ಯುತ್ತಮವಾಗಿ ಚೆಂಡನ್ನು ಎಸೆಯಬಲ್ಲಂತ ಬೌಲರ್. ಆ ಸಾಮರ್ಥ್ಯವನ್ನು ಕೂಡ ಹೊಂದಿರತಕ್ಕಂಥ ಆಟಗಾರರು. ಆ ಸಾಮರ್ಥ್ಯವನ್ನು ಕೂಡ ತಾನಾಡಿದ ಪಂದ್ಯಗಳಲ್ಲಿ ತೋರ್ಪಡಿಸಿರ್ತಕ್ಕಂಥ ಆಟಗಾರ ಸುಬ್ಬು. ಅವರನ್ನು ಎದುರಿಸಿ ಆಡುವಂಥ ಆಟಗಾರ ಗೌತಮ್. ಬಿರುಸಿನ ಹೊಡೆತವನ್ನು ಕೂಡ ದಾಖಲಿಸಬಲ್ಲಂತ ಆಟಗಾರರು. ಗೌತಮ್ಗೆ ಸಂದ ಚೆಂಡು ಉದರ್ ಯಾವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಇವಾಗ ಡಾಟರ್ ಡೆಲಿವರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 42ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಅಂತಿಮ 5 ಎಸೆತ ಅರ್ಧ ಶತಕವನ್ನು ಪೂರೈಸ್ತಾರ ನೋಡಬೇಕಾಗಿದೆ ಕ್ಲಾಸಿಕ್ ತಿಪ್ಟೂರ್. ಅದಕ್ಕೆ ಸುಬ್ಬು ಅವಕಾಶವನ್ನು ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಕೌಕಾನ್ ಕ್ಷೇತ್ರ ರಕ್ಷಣೆಯಲ್ಲಿದೆ, ಲಾಂಗಾನ್ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿದೆ, ಮಿಡ್ ವಿಕೆಟ್ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿದೆ. ಈತ ನಡುವೆ ಸುಂದರತೆ ಹೊಡೆತ ತನ್ಮೂಲಕ ಕ್ಲಾಸಿಕ್ ಬೌಂಡ್ರಿ ಬಾರಿ. ವಾಟ್ ಎ ಮ್ಯಾಗ್ನಿಫಿಸೆಂಟ್ ಶಾಟ್. ಈ ಬೌಂಡ್ರಿ ಮುಖ್ಯವಾಗಿ 46ಕ್ಕೆ ತಲುಪ್ತಾ ಇದೆ. 46 ಅರ್ಧ ಶತಕದ ಹೊಸ್ತಿಲಲ್ಲಿದೆ ಕ್ಲಾಸಿಕ್ ತಿಪ್ಟೂರ್. ಅಂತಿಮ 4 ಎಸೆತ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಸುಬ್ಬು ಈ ಬಾರಿ ಎಸೆದ ಚೆಂಡು ಶಾರ್ಟ್ ಕಾರ್ಡ್ಸ್ ಭಾಗದಲ್ಲಿ ತನ್ಮೂಲಕ ಬಹಳಷ್ಟು ಕ್ಯಾಚ್ ಕೈ ಸೇರ್ತಾ ಇದೆ. ಗೌತಮ್ ವಿಕೆಟ್ ಪತನ.
ಮೂರನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 46ಕ್ಕೆ ಕ್ಲಾಸಿಕ್ ತಿಪ್ಟೂರ್. ಅಂತಿಮ ಹಂತದ 3 ಚರಣಗಳಲ್ಲಿ ಇವಾಗ ತನ್ಜೀಮ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 46 ತಂಡದ ಒಟ್ಟು ಮೊತ್ತ. ಕೊನೆಯ 3 ಎಸೆಗಳು ಮಾತ್ರ ಬಾಕಿ ಉಳಿತಾ ಇದ್ದಾರೆ ಅಂತಿಮ ಓವರ್ನಲ್ಲಿ. ಅದ್ಯಾವ ರೀತಿಯಾಗಿ ಇವಾಗ ತನ್ಜೀಮ್ ಓಟವನ್ನು ಕಲೆ ಹಾಕ್ತಾರೆ ನೋಡಬೇಕಾಗಿದೆ. ಡೆತ್ ಓವರ್ನಲ್ಲಿ ಮತ್ತೆ ಸುಬು ಎಸ್ಆರ್ಗೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಸುಬು ಟು ತನ್ಜೀಮ್, ಹೊಸ ಆಟಗಾರ ಶೈಕೋರಿ ಭಾಗದಲ್ಲಿ. 46ಕ್ಕೆ 3 ವಿಕೆಟ್ಸ್ ಕಳ್ಕೊಂಡ ಕ್ಲಾಸಿಕ್ ತಿಪ್ಟೂರ್ 3 ಎಸೆದ ಬಾಕಿ ಉಳಿತಾ ಇದೆ. ಅರ್ಧ ಶತಕವನ್ನ ಕಲೆ ಹಾಕ್ತಾರ ನೋಡಬೇಕಾಗಿದೆ. ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಬೀಸೋದ ಪ್ರಯತ್ನ ತನ್ಮೂಲಕ ಇವಾಗ ಕಂಟ್ರಿ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಮತ್ತೊಂದು ವಿಕೆಟ್ ಪತನ. ಆರಂಭಿಕ ಆಟಗಾರರ ಅರ್ಜುನ ಕಳೆದ ಓವರ್ನಿಂದಲೂ ಕೂಡ ನಾನ್ ಸ್ಟ್ರೈಕ್ ನಲ್ಲೇ ಬಾಕಿ ಉಳಿತಾ ಇದ್ದಾರೆ. 46ಕ್ಕೆ ಮತ್ತೊಂದು ವಿಕೆಟ್ ಕೂಡ ಪತನವನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆದ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ರಾಜ್ಯ ಕಂಡ ಮತ್ತೋರ್ವ ಹಿರಿಯ ಆಟಗಾರರು, ಅನುಭವಿ ಆಟಗಾರರು ಮಗಿ KR ಪುರಂ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ ಕೂಡ. ಅಂತಿಮ ಓವರ್ ಮಗಿ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಸುಬ್ಬು ಎಸ್ಆರ್ಗೆ ಭಾಗದಲ್ಲಿ ಮಗಿ ಎಸೆದ ಚೆಂಡು ತನ್ಮೂಲಕ ಮಿಡ್ ವಿಕೆಟ್ ಭಾಗದಲ್ಲಿ ತೀರಾ ಕಳಪ ಕ್ಷೇತ್ರ ಲಕ್ಕಿ ಬೌಂಡ್ರಿ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಕಂಡುಕೊಂಡಿದ್ರು. ಕ್ಯಾಚ್ ಬದಲಾಗಿ ಬೌಂಡ್ರಿಯನ್ನೇ ಬಿಟ್ಕೊಡ್ತಾ ಇದ್ದಾರೆ. ಈ ಬೌಂಡ್ರಿಯ ಮುಖೇನವಾಗಿ ಅರ್ಧ ಶತಕವನ್ನು ಪೂರೈಸ್ತಾ ಇದೆ ಕ್ಲಾಸಿಕ್ ತಿಪ್ಟೂರ್. 50 ಕಮ್ಸ್ ಅಪ್ ಕ್ಲಾಸಿಕ್ ತಿಪಟೂರು. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಸುಬ್ಬು ಬೇಸುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಮಗಿ ತನ್ಮೂಲಕ ಒಂಟಿ ಓಟಗಳ ಅವಕಾಶಗಳು ಬರ್ತಾ ಇದೆ. 2ನೇ ಓಟದ ಪ್ರಯತ್ನ ಇವಾಗ ಪೂರೈಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. 2 ಓಟದ ಹೆಚ್ಚುವರಿಯ ಮುಖೇನವಾಗಿ ತಂಡದ ಒಟ್ಟು ಮೊತ್ತ 52. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಸಲಿ ಆ ರನ್ಔಟ್ ಚೆಕ್ ಅನ್ನು ಮಾಡಬೇಕಾಗುತ್ತೆ. ರನ್ಔಟ್ ಪರಿಶೀಲನೆ ಮಾಡಿರೋದು ಕೇಳಿಕೊಳ್ತಾ ಇದ್ದೀವಿ ಟಿವಿ ಅಂಪೈರ್ ಬಳಿ ನಾವು. ನಾಟ್ಔಟ್ ಅನ್ನುವಂಥ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ 52 ಓಟವನ್ನು ದಾಖಲಿಸ್ತಾ ಇದ್ದಾರೆ. 53ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಸ್ಟಾರ್ 11 ವೈಟ್ ಫೀಲ್ಡ್ ಆಟಗಾರರು ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಕ್ಲಾಸಿಕ್ ತಿಪ್ಟೂರ್ ಇಮಿಡಿಯೇಟ್ಲಿ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿಕೊಳ್ಬೇಕಾಗುತ್ತೆ ನೋಡಿ. ಹಾಗೆ ಸ್ಟಾರ್ 11 ವೈಟ್ ಫೀಲ್ಡಿನ ಆರಂಭಿಕ ಆಟಗಾರರು ಕೂಡ ಇಮಿಡಿಯೇಟ್ಲಿ ನೀವು ಕಣಕ್ಕಿಳಿರಿ ಅಂತ ಕೇಳಿಕೊಳ್ತಾ ಇದ್ದೇವೆ ನಾವು.
ಹಲೋ ಹಲೋ ಇದಾದ ನಂತರ ಫೈನಲ್ ಪಂದ್ಯ ಸಾಗುತ್ತೆ. ಇಜಾನ್ ಸ್ಪೋರ್ಟ್ಸ್ ಉಡುಪಿ ಮತ್ತು ಮೈಟಿ ಬೆಂಗಳೂರು ಎರಡು ತಂಡದ ಕ್ಯಾಪ್ಟನ್ಸ್ಗಳು ಟಾಸಿಗೆ ಬನ್ನಿ ಕೇಳಿಕೊಳ್ತಾ ಇದ್ದೇವೆ ನಾವು. ಮುಂದಿನ ಫೈನಲ್ ಹೋರಾಟ ಹಣಾಹಣಿ ಇದೆ ಅಂಕಲ್ ಭಾಗದಲ್ಲಿ ಸಾಗುತ್ತೆ ಕೆವಿಆರ್ ಕಪ್ಗಾಗಿ. ಅಲ್ಲಿ ಜಯಿಸುವಂತ ತಂಡ ಆಕರ್ಷಕ ಕೆವಿಆರ್ ಟ್ರೋಫಿಯ ಜೊತೆಗೆ ಇಮಿಡಿಯೇಟ್ಲಿ ನೀವು ನೋಡಿ ಓಪನರ್ಸ್ ಕಣಕ್ಕೆ ಇಳಿಬೇಕಾಗುತ್ತೆ. ಕ್ಲಾಸಿಕ್ ತಿಪ್ಟರ್ ಕೂಡ ಇಮಿಡಿಯೇಟ್ಲಿ ನೀವು ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿಕೊಂಡು ಕೇಳ್ಕೊಳ್ತಾ ಇದ್ದೇವೆ ನಾವು. ಮುಂದಿನ ಫೈನಲ್ ಪಂದ್ಯಕ್ಕಾಗಿ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಮತ್ತು ಮೈಟಿ ಬೆಂಗಳೂರು ತಂಡ ಈ ಎರಡು ತಂಡದ ಕ್ಯಾಪ್ಟನ್ಸ್ಗಳು ಟಾಸ್ ಕಾರ್ಯಕ್ರಮಕ್ಕೆ ಬರೋಣ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಪಂದ್ಯವನ್ನು ಜಯಿಸುವಂತ ತಂಡಕ್ಕೆ 2 ಲಕ್ಷ ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವಂತ ಕೆವಿಆರ್ ಟ್ರೋಫಿಯನ್ನು ಕೊಟ್ಟು ಗೌರವಿಸುತ್ತಾರೆ. ರನ್ನರ್ ಅಪ್ ಪ್ರಶಸ್ತಿ 1 ಲಕ್ಷ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಬೆಲೆ ಬಾಳುವಂತ ಶಾಶ್ವತ ಫಲಕವನ್ನು ಕೊಟ್ಟು ಗೌರವಿಸುತ್ತಾರೆ. ಇಲ್ಲಿ ನಾನ್ ಸ್ಟೇಟ್ ಪೋಲ್ ಅಲ್ಲಿ ಈಗಾಗಲೇ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಅಪ್ಪು ಅಭಿಮಾನಿಗಳ ತಂಡ ಟೀಮ್ ಅಪ್ಪು ಕ್ರಿಕೆಟರ್ಸ್ ಅವರ ವಿರುದ್ಧವಾಗಿ ಅದ್ಯಾವ ತಂಡ ಪಂದ್ಯವನ್ನು ಆಡ್ತಾ ನೋಡಬೇಕಾಗಿದೆ. ಈ ಪಂದ್ಯವನ್ನ ಜಯಿಸುವಂತ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ತದನಂತರ ಒಟ್ಟು 2 ಫೈನಲ್ ಪಂದ್ಯಗಳಿರುತ್ತೆ. ಮೊದಲು ಇಜಾನ್ ಸ್ಪೋರ್ಟ್ಸ್ ಉಡುಪಿ ಮತ್ತು ಮೈಟಿ ಬೆಂಗಳೂರು ಪಂದ್ಯವನ್ನು ಆಡಿದರೆ ತದನಂತರ ಟೀಮ್ ಅಪ್ಪು ಮತ್ತು ಈ ಪಂದ್ಯವನ್ನು ಜಯಿಸುವಂತ ತಂಡಗಳು ಫೈನಲ್ ಪಂದ್ಯವನ್ನು ಆಡುತ್ತಾರೆ. ನಾನ್ ಸ್ಟೇಟ್ ಪೋಲಲ್ಲಿ ಫೈನಲ್ ಪಂದ್ಯವನ್ನು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ತಂಡಕ್ಕೆ 1 ಲಕ್ಷ ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಕೆವಿಆರ್ ಕಪ್ ಅನ್ನು ಕೊಟ್ಟು ಗೌರವಿಸುತ್ತಾರೆ. ರನ್ನರ್ ಅಪ್ ಪ್ರಶಸ್ತಿ 50,000 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸುತ್ತಾರೆ. ಮೈಟಿ ತಂಡದ ಕ್ಯಾಪ್ಟನ್ಸ್ ಈಗಾಗಲೇ ನಮ್ಮ ಜೊತೆಗಿದ್ದಾರೆ. ಕ್ಯಾಪ್ಟನ್, ಅದೇ ರೀತಿಯಾಗಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ನಾಯಕರು ನಮ್ಮ ಜೊತೆಗೆ ಬರಬೇಕು ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದಾವೆ. ಸಂಪತ್ ಬೈಲಕೆರೆ ನಾಯಕತ್ವದಲ್ಲಿ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಪಂದ್ಯವನ್ನು ಆಡಿದರೆ ಸಂದೀಪ ಪುಂಜಾಲಿ ನಾಯಕತ್ವದಲ್ಲಿ ಮೈಟಿ ಬೆಂಗಳೂರು ಪಂದ್ಯವನ್ನು ಆಡುತ್ತೆ ಕೂಡ. ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಆಟಗಾರರಾಗಿ ನವೀನ್ ಮತ್ತು ಚೋಟು ಬಾಬು ಎಸ್ಆರ್ ಭಾಗದಲ್ಲಿ ಟೈಮರ್ ಇಸ್ ಆನ್. ಮೊದಲ ಎಸೆತ ಲವರ್ ಪುಲ್ಟಾಸ್ ಆಗಿ ಕಂಡುಕೊಳ್ತಾ ಇದೆ. ಶಾರ್ಟ್ ಕೋರ್ಸ್ ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ಆರಂಭವನ್ನು ಕಂಡುಕೊಳ್ತಾ ಇದೆ ಸ್ಟಾರ್ 11 ವೈಟ್ ಫೀಲ್ಡ್ ತಂಡದ ಮೊತ್ತ 53 ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಇನ್ನು ಕೂಡ ಗೆಲುವಿಗಾಗಿ 52 ಓಟವನ್ನು ದಾಖಲಿಸಬೇಕಾಗಿದೆ 29 ವರ್ಷಗಳ ಮುಂದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ನ ಮೂಲಕ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ನವೀನ್ ಒಂದು ಓಟವನ್ನು ದಾಖಲಿಸಿದ್ರು. ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. 50+ ಮೊತ್ತವನ್ನು ಕೂಡ ಚೇಸ್ ಮಾಡಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಂಡ ಸ್ಟಾರ್ 11 ವೈಟ್ ಫೀಲ್ಡ್ ಪ್ರಸ್ತುತ ಕ್ಲಾಸಿಕ್ ತಿಪ್ಟೂರು ವಿರುದ್ಧವಾಗಿ ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಬಾಬು ಎಸೆದ ಚೆಂಡು ತನ್ನ ಮೂಲಕ ಲಕ್ಷ್ಯ ಹೊರಭಾಗದಲ್ಲಿ ವೈಟ್ ಬಾಲ್. ಲಿಂಗದಳ್ಳಿಯ ವೇಗಿ ಬಾಬು ಬಹಳಷ್ಟು ವರ್ಷಗಳ ಕಾಲ
ರಾಕ್ ತುಮಕೂರು ಪರವಾಗಿ ಕೂಡ ಪಂದ್ಯವನ್ನು ಆಡಿದಂಥ ಆಟಗಾರರು, ಕೆಲವೊಂದು ಪಂದ್ಯವನ್ನು ಚಕ್ರವರ್ತಿಯ ಪರವಾಗಿ ಕೂಡ ಆಡಿದಂಥ ಆಟಗಾರರು, ಪಾವಗಡ ತಂಡವನ್ನು ಕೂಡ ಪ್ರತಿನಿಧಿಸಿದಂಥ ಆಟಗಾರ ಇವತ್ತು ಕ್ಲಾಸಿಕ್ ತಿಪ್ಟೂರು ಪರವಾಗಿ. ಆ ಕಾರ್ ಲೈಟ್ಸ್ ಅನ್ನು ದಯವಿಟ್ಟು ಆಫ್ ಮಾಡಿ. ನಮ್ಮ ಅಂಕಣಕ್ಕೆ ಬರುವಂಥ ಒಂದು ಪ್ರಮುಖ ಮುಖ್ಯ ದ್ವಾರದ ಮುಂಭಾಗದಲ್ಲಿರುವಂಥ ಕಾರ್ ಲೈಟ್ಸ್ ಅನ್ನ. ಎಸ್, ಥ್ಯಾಂಕ್ ಯು. ಬಾಬು ಈ ಬಾರಿ ಎಸೆದ ಚೆಂಡು ತಾನ್ಮಲಕ್ಕೆ ಬಹಳಷ್ಟು ತುಂಬದ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತದೆ. ಶಾರ್ಟ್ ಕಟ್ಸ್ ಭಾಗದಲ್ಲಿ ಮತ್ತೆ ಒಂಟಿ ಓಟಿಗಳ ಅವಕಾಶಗಳು ಮಾತ್ರ ಮಾಡಿಕೊಡ್ತಾ ಇದ್ದಾರೆ. ಅಟ್ಯಾಕಿಂಗ್ ಫೀಲ್ಡಿಂಗ್ ಅನ್ನು ರಚಿಸ್ತಾ ಇದೆ ಇಲ್ಲಿ ಕ್ಲಾಸಿಕ್ ತಿಪ್ಟೂರ್. ಶಾರ್ಟ್ ಥರ್ಡ್ ಮ್ಯಾನ್, ಶಾರ್ಟ್ ಅಕ್ಷಾ ಖವಾಸ್, ಮಿಡ್ ಆಫ್, ಮಿಡ್ ಆನ್, ಶಾರ್ಟ್ ಮಿಡ್ ವಿಕೆಟ್, ಶಾರ್ಟ್ ಲೆಗ್. ನಡುವೆ ತನ್ಮೂಲಕ ಕ್ಲೀನ್ LBW ಮೊದಲ ವಿಕೆಟ್ ಸಿಗುವಾಗ ಅಗತ್ಯವನ್ನು ಕಂಡುಕೊಳ್ತಾರೆ. ನವೀನ್ ರೂಪದಲ್ಲಿ ಸ್ಟಾರ್ 11 ವೈಟ್ ಫೀಲ್ಡ್ ಕೇವಲ 4 ಓಟಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ನವೀನ್ ಹುದ್ದರಿ ಪತನ ಮೊದಲ ಓವರ್ನಲ್ಲಿ ತಂಡಕ್ಕೆ ಬ್ರೇಕ್ ಥ್ರೂವನ್ನು ತಂದು ಕೊಡ್ತಾ ಇದ್ದಾರೆ. ಬಾಬು ಬಹಳಷ್ಟು ಅನುಭವವುಳ್ಳ ಆಟಗಾರರು ಕ್ಲಾಸಿಕ್ ತಿಪ್ಟೂರು ಪರವಾಗಿ ಫೈನಲ್ ಟಿಕೆಟ್ಗಾಗಿ ಹೋರಾಟವನ್ನು ಕಂಡುಕೊಳ್ತಾ ಇದೆ. ಅದ್ಯಾವ ತಂಡ ಪಂದ್ಯವನ್ನು ಜಯಿಸಾರ ನೋಡಬೇಕಾಗಿದೆ. ನಾವು ಕಂಡ ಹಾಗೆ ಟೆನ್ನಿಸ್ ಕ್ರೀಡೆಯ ವಿದ್ಯಮಾನದಲ್ಲಿ ಮೊದಲ ಹಂತದಲ್ಲಿ ಸೋಲಿನ ಕೊಡುಗೆ ಸಿಲುಕಿರ್ತಕ್ಕಂಥ ತಂಡಗಳು ಕೊನೆಯ ಹಂತದಲ್ಲಿ ವಿಜಯ ದುದುಂಬಿಯನ್ನು ಬಾರಿಸಿರ್ತಕ್ಕಂಥ ಬಹಳಷ್ಟು ನಿದರ್ಶನಗಳಿದೆ. ಪ್ರಸ್ತುತ ಈ ಪಂದ್ಯ ಒಂದಷ್ಟು ಒತ್ತಡದಲ್ಲಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಸ್ಟಾರ್ 11 ವೈಟ್ ಫೀಲ್ಡ್ ಅದ್ಯಾವ ರೀತಿಯಾಗಿ ಪುಟಿದೇಳ್ತಾರೆ ನೋಡಬೇಕಾಗಿದೆ. 26 ಎಸೆತ 49 ಓಟದ ಅವಶ್ಯಕತೆ ಇದೆ. ಪ್ರತಿ ಓವರಲ್ಲೂ ಕೂಡ 1-2 ಸಿಕ್ಸರ್ ಕಂಡುಕೊಂಡ್ರೆ ಅಥವಾ ಬೌಂಡ್ರಿಗಳನ್ನು ಕಂಡುಕೊಂಡ್ರು ಕೂಡ ಅದು ಸ್ಟಾರ್ 11 ವೈಟ್ ಫೀಲ್ಡ್ ತಂಡಕ್ಕೆ ಪ್ಲಸ್ ಆಗುವಂಥ ಚಾನ್ಸಸ್ ಕೂಡ. ಸಿಕ್ಸರ್ ಬೌಂಡ್ರಿಗಳಿಗೆ ಅವಕಾಶಗಳನ್ನು ಮಾಡಿಕೊಡದೆ, ಎಕ್ಸ್ಟ್ರಾ ಸೋಟ್ಗಳಿಗೆ ಕೂಡ ಅವಕಾಶವನ್ನು ಕೊಡದೆ ಬಹಳ ಶಿಸ್ತುಬದ್ಧ ಎಸೆಗಾರಿಕೆಯನ್ನು ಮಾಡಿಕೊಂಡ್ರೆ ಕ್ಲಾಸಿಕ್ ತಿಪ್ಟೂರು ಗೆಲುವಿನ ನಗೆಯನ್ನು ಬೀರಬಹುದಾಗಿದೆ. ಫೈನಲ್ ಟಿಕೆಟ್ ಅನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಬಾಬು ಎಸೆದ ಚೆಂಡು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು. ಶಾಹಿದ್ ಚೆಂಡನ್ನು ಅಟ್ಟಾಯಿಸುವಂಥ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಡೇವಿಡ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಒಟ್ಟು ಮತ್ತೆ ಇವಾಗ 6ಕ್ಕೆ ತಲುಪ್ತಾ ಇದೆ. ಪ್ರಗತಿಯ ಮೊದಲ ಓವರ್ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಕೊನೆ 25 ಎಸೆತ 47 ಓಟದ ಅವಶ್ಯಕತೆ. ಸುಬು ಸ್ಟ್ರೈಕ್ ಭಾಗದಲ್ಲಿ, ಚೋಟು ನಾನ್ ಸ್ಟ್ರೈಕ್ ಭಾಗದಲ್ಲಿ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಸುಬ್ಬು ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ನಂಬರ್ 1 ಸ್ಕೋರ್ ಬಾಸ್ 6 ಫಾರ್ ಲಾಸ್ ಆಫ್ ಒನ್ ಇಂಪಾರ್ಟೆಂಟ್ ವಿಕೆಟ್. ಸ್ಟಾರ್ 11 ವೈಟ್ ಫೀಲ್ಡ್ ಕ್ರಿಕೆಟರ್ಸ್ ಸಾಕಷ್ಟು ವ್ಯವಸ್ಥಿತವಾಗಿ ಶುಕ್ರವಾರ ದಿನ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಇವತ್ತು ಅಂತಿಮ ದಿನ. ಬೊಂಬಾಟ್ ಭಾನುವಾರ, ಸೂಪರ್ ಸಂಡೇ ಆದಿತ್ಯವಾರ, ರವಿವಾರ ಕಾರ್ಯಕ್ರಮದ ಕೊನೆಯ ಘಟ್ಟದ ಪಂದ್ಯಗಳು ಸಾಗ್ತಾ ಇದೆ. ಈ ಸೆಮಿಫೈನಲ್ ಪಂದ್ಯದ ತರುವಾಯ ಫಸ್ಟ್ ಫೈನಲ್ ಪಂದ್ಯ ಸಾಗುತ್ತೆ. ಸ್ಟೇಟ್ ಪೋಲ್ನಲ್ಲಿ ಉಡುಪಿಯ ಹೆಸರಾಂತ ತಂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಪಂದ್ಯವನ್ನು ಆಡುತ್ತೆ. ಬೆಂಗಳೂರಿನ ಮತ್ತೊಂದು ಹೆಸರಾಂತ ತಂಡ ಕೂಡ ಕಳೆದ ಬಾರಿ ಸೀಸನ್ 1ರಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂಥ ಮೈಟಿ ಬೆಂಗಳೂರು ಮತ್ತೆ KVR ಕಪ್ಪಿಗೆ ಮುತ್ತಿಕ್ಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಕನಸನ್ನು ಹೊತ್ತುಕೊಂಡು ಅಂಕಣಕ್ಕೆ ಆಗಮಿಸಿದೆ. ಅದ್ಯಾವ ರೀತಿಯಾಗಿ ಫೈನಲ್ ಪಂದ್ಯಾಟ ಹೋರಾಟವನ್ನು ಕಂಡುಕೊಳ್ಳುತ್ತೆ ನೋಡಬೇಕಾಗಿದೆ. ನಡೆದಿರುವ ಕ್ರಿಕೆಟ್ ಅಭಿಮಾನಿಗಳಿಗೆ ರಸದೌತಣವನ್ನ ಉಣಬಡಿಸ್ತಾರ ಎರಡು ತಂಡದ ಆಟಗಾರರು ನೋಡಬೇಕಾಗಿದೆ. ಈ ರಾತ್ರಿ ಹೊತ್ತಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಈ ಪರಿಸರದ ಸರ್ವ ಕ್ರಿಕೆಟ್ ಅಭಿಮಾನಿಗಳಿಗೆ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸಿಕೊಂಡವರಿದ್ದೇವೆ. SR ಭಾಗದಲ್ಲಿ ಇವಾಗ ಶಾಹಿದ್ ಈ ರಾಷ್ಟ್ರೀಯ ಮಟ್ಟದ ಪಂದ್ಯಾಟಗಳಲ್ಲಿ ಇತ್ತೀಚಿನ ಮತ್ತೊಂದು ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಳುತ್ತೆ. ಏಪ್ರಿಲ್ ತಿಂಗಳ 25, 26, 27 3 ದಿನಗಳ ಕಾಲ ಹಗಲು ರಾತ್ರಿಯ ಪಂದ್ಯಾಕೂಟ ಭಾರತ್ ಜೋಡೋ ಚಾಂಪಿಯನ್ಸ್ ಟ್ರೋಫಿ ತೀರ್ಥಹಳ್ಳಿ ಪರಿಸರದಲ್ಲಿ. ಕಳೆದ ಬಾರಿ DKC ಕಪ್ ಅನ್ನುವ ರೂಪದಲ್ಲಿ ಸಾಗಿತ್ತು. ಈ ಬಾರಿ ಭಾರತ್ ಜೋಡೋ ಚಾಂಪಿಯನ್ಸ್ ಟ್ರೋಫಿ ಗುರು ಶಿಷ್ಯ ಕಪ್ ಅನ್ನುವ ರೂಪದಲ್ಲಿ ಸಾಗುತ್ತೆ. ತೀರ್ಥಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಸಾರಥ್ಯದಲ್ಲಿ ಕಳೆದ ಬಾರಿಯ ವಿಜಯ್ ತಂಡ ಇಜಾನ್ ಸ್ಪೋರ್ಟ್ಸ್ ಉಡುಪಿ
ಇವಾಗ KVR ಕಪ್ಪಿನ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಸಂಪತ್ ಬೈಲಕೆರೆ ನಾಯಕತ್ವದಲ್ಲಿ. ಮತ್ತೊಂದೆಡೆ SP ಬ್ಯಾಟಿನ ಒಡೆಯ ಸಂದೀಪ ಪುಂಜಾಲಿಯ ನಾಯಕತ್ವದಲ್ಲಿ ಮೈಟಿ ಬೆಂಗಳೂರು ಕೂಡ ಫೈನಲ್ ಟಿಕೆಟ್ ನಲ್ಲಿದೆ. ನಡುವೆ ತನ್ಮೂಲಕ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸಿ ಮರ ಕ್ಯಾಚಿನಲ್ಲಿ ಬಹಳಷ್ಟು ಕ್ಯಾಚ್ ಕೈ ಸೇರ್ತಾ ಇದೆ. ಡೇವಿಡ್ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 7ಕ್ಕೆ ತಲುಪ್ತಾ ಇದೆ. 7ಕ್ಕೆ 2ನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂತಿಮ 22 ಎಸೆತ ಗೆಲುವಿಗಾಗಿ ಇನ್ನೂ ಕೂಡ 46 ಓಟವನ್ನು ದಾಖಲಿಸಬೇಕಾಗಿದೆ. ಚೋಟು ಆರಂಭಿಕರಾಗಿ ಕಣಕ್ಕಿಳಿದಿರ್ತಕ್ಕಂಥ ಆಟಗಾರರು ಇಲ್ಲಿ ಅತಿ ಹೆಚ್ಚಾಗಿ ಸ್ಟ್ರೈಕ್ ಅನ್ನು ಕೂಡ ಪಡ್ಕೊಂಡು ಆಟವನ್ನು ಆಡಬೇಕಾಗುತ್ತೆ. ಸಿಕ್ಸರ್ ಬೌಂಡ್ರಿಗಳನ್ನು ಕೂಡ ದಾಖಲಿಸಬೇಕಾಗುತ್ತೆ. ಈ ಹಂತದಲ್ಲಿ ಇಮ್ದಾದ್ ಅಂಕಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಆಟಗಾರರು ಅದ್ಯಾವ ರೀತಿಯಾಗಿ ಚೋಟು ಜೊತೆಗೆ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡ್ತಾರೆ ನೋಡಬೇಕಾಗಿದೆ. ಅಣ್ಣ ಇಜಾನ್ ಸ್ಪೋರ್ಟ್ಸ್ ಸಂಪೂರ್ಣ ದಯವಿಟ್ಟು ಟಾಸಿಗೆ ಬನ್ನಿ. ಸಂಪತ್ ಬೈಲಕೆರೆ ಟಾಸಿಗೆ ಬನ್ನಿ ಸರ್ ಅನ್ನೋದಕ್ಕೆ ಕೇಳ್ಕೊಳ್ತೇವೆ ನಾವು. ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ನಾಯಕರು ಇಮಿಡಿಯೇಟ್ಲಿ ಟಾಸಿಗೆ ಬನ್ನಿ. ಮೈಟಿ ಕ್ಯಾಪ್ಟನ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿ ಸೆಕೆಂಡ್ ಸೆಕ್ಷನ್ ಕೂಡ ನಡೀತಾ ಇದೆ. ಕೇವಲ 22 ಎಸೆತ ಮಾತ್ರ ಬಾಕಿ ಇದೆ. ದಯವಿಟ್ಟು ಟಾಸಿಗೆ ಇಮಿಡಿಯೇಟ್ಲಿ ಬನ್ನಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ ನಾವು. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳ ಉತ್ತಮ ರೀತಿಯ ಹೊಡೆತ ವೈಡೇಶ್ ಲಾಂಗ್ ಆಫ್ ವಿಭಾಗದಲ್ಲಿ ತನ್ಮೂಲಕ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆಯ ಮುಖೇನವಾಗಿ ತಂಡದ ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ. ಕೊನೆ 21 ಎಸೆತ 45 ಓಟದ ಅವಶ್ಯಕತೆ. ಮತ್ತೆ ಸ್ಲಾಟ್ನಲ್ಲಿ ಬೀಳ್ತಾ ಇದೆ. ಬಹಳ ಉತ್ತಮ ರೀತಿಯ ಹೊಡೆತ ತನ್ಮೂಲಕ ಕೌಕಾನಿ ಭಾಗದಲ್ಲಿ ಕೇವಲ 1 ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ವೈಡಿಶ್ ಲಾಂಗ್ ಆನಿ ಭಾಗದಲ್ಲಿ ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 9ಕ್ಕೆ ತಲುಪ್ತಾ ಇದೆ. ಕೊನೆಯ 20 ಎಸೆತ ಗೆಲುವಿಗಾಗಿ 44 ಓಟದ ಅವಶ್ಯಕತೆ ಇದೆ. ಇಮ್ದಾದ್ ಸ್ಟ್ರೈಕ್ ಹ್ಯಾಂಡಲ್ಲಿ SAR ಭಾಗದಲ್ಲಿ ಇವಾಗ ಶಾಹಿದ್ ಈ ಬಾರಿ ಎಸೆದ ಚೆಂಡು ಸ್ವಲ್ಪ ಮಟ್ಟಿಗೆ ಶಾರ್ಟ್ ರೇಸಿಂಗ್ ಡೆಲಿವರಿನ ಕಂಡುಕೊಳ್ತಾ ಇದ್ದಾರೆ. ಮಿಡ್ ವಿಕೆಟ್ ಭಾಗದಲ್ಲಿ ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಸಾಗ್ತಾ ಇದೆ. ಅರ್ಜುನ ಆರಂಭಿಕರಾಗಿ ಕಣಕ್ಕಿಳಿದುಕೊಂಡು ಕ್ಲಾಸಿಕ್ ತಿಪ್ಟೂರು ಪರವಾಗಿ ಬಹಳ ಅತ್ಯುತ್ತಮ ರೀತಿ ಆಟವನ್ನು ಆಡಿರ್ತಕ್ಕಂಥ ಅರ್ಜುನ್ ಕೌಕಾನಿ ಭಾಗದಲ್ಲಿ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಶ್ರೀಕಾಂತ್ ಅರ್ಜುನನಿಗೆ ಅತ್ಯುತ್ತಮ ರೀತಿಯ ಸಾಥನ್ನು ಕೊಟ್ಟಿರ್ತಕ್ಕಂಥ ಆಟಗಾರ. ಬಿರುಸಿನ ಆಟವನ್ನು ಸಿಕ್ಸರ್ ಬೌಂಡ್ರಿಗಳನ್ನು ಕೂಡ ಸಿಡಿಸಿದ ಆಟಗಾರ ಶ್ರೀಕಾಂತ. ಎರಡನೇ ಓವರ್ ಅಂತಿಮ ಎಸೆತ ತನ್ಮೂಲಕ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ 10 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಸ್ಟಾರ್ 11 ವೈಟ್ ಫೀಲ್ಡ್ ಇನ್ನುಳಿದ 18 ಎಸೆತ 43 ಓಟವನ್ನು ದಾಖಲಿಸಬೇಕಾಗಿದೆ. 18 ಎಸೆತಗಳ ಮುಂದೆ 43 ಓಟವನ್ನು ದಾಖಲಿಸಬೇಕಾಗಿದೆ. 15 ನಿಮಿಷಗಳಿಗಾಗಲೇ ಮುಕ್ತಾಯವನ್ನು 10 ನಿಮಿಷಗಳಿಗಾಗಲೇ ಮುಕ್ತಾಯವನ್ನು ಕಂಡುಕೊಂಡಿದೆ 2 ಓವರ್ಗಳಿಗೆ. ಮೂರನೇ ಓವರಲ್ಲಿ ಇವಾಗ ಶ್ರೀಕಾಂತ್ SAR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 43 ಓಟವನ್ನು ದಾಖಲಿಸಬೇಕಾಗಿದೆ ಸ್ಟಾರ್ 11 ವೈಟ್ ಫೀಲ್ಡ್ ಕ್ರಿಕೆಟರ್ಸ್. 18 ಎಸೆತ 43 ಓಟದ ಅವಶ್ಯಕತೆ. ಇಮ್ದಾದ್ ಸ್ಟ್ರೈಕ್ ಭಾಗದಲ್ಲಿ ಚೋಟು ನಾನ್ ಸ್ಟ್ರೈಕ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತು ಶ್ರೀಕಾಂತ್
ಸುಂದರತೆ ಒಂದು ಹೊಡೆತ, ಬಹಳ ಶುದ್ಧಮೂರ್ತಿ ಒಂದು ಕವರ್ ಡ್ರೈವ್ ಮಾಡಿದ್ರು. ಅರ್ಜುನ್ ಕ್ಷೇತ್ರ ರಕ್ಷಣೆ ವಿಫಲತೆಯನ್ನು ಕಂಡ್ಕೊಳ್ತಾ ಇದೆ. 2 ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. 2 ಓಟದ ಸೇರ್ಪಡೆಯ ಮುಖೇನವಾಗಿ ತಂಡದ ಒಟ್ಟು ಮತ್ತೆ ಇವಾಗ 12ಕ್ಕೆ ತಲುಪ್ತಾ ಇದೆ. ಗೆಲುವಿಗಾಗಿ ಇನ್ನೂ ಕೂಡ 41 ಓಟದ ಅವಶ್ಯಕತೆ. ಕಲ್ಪತರು ಪರಿಸರದಲ್ಲಿ ರಾಗ್ ತುಮಕೂರು ಚಕ್ರವರ್ತಿ ಈ ರೀತಿಯಾಗಿ ಸಂಸ್ಥೆಗಳ ಹಗಲು ರಾಷ್ಟ್ರೀಯ ಚಾಂಪಿಯನ್ ಟ್ರೋಫಿಯ ಪಂದ್ಯಾಟವನ್ನು ನಡೆಸ್ತಾರೆ. ರಾಗ್ ತುಮಕೂರು ಚಾಂಪಿಯನ್ ಟ್ರೋಫಿ ಪಂದ್ಯವನ್ನು ನಡೆಸಿದ್ರೆ ಚಕ್ರವರ್ತಿಗಳು ಚಕ್ರವರ್ತಿ ಟ್ರೋಫಿ ಅನ್ನೋ ರೂಪದಲ್ಲಿ ಪಂದ್ಯಾಟವನ್ನು ಆಡಿಸ್ತಾರೆ ಕೂಡ. ಈ ರೀತಿಯಾಗಿರ್ತಕ್ಕಂಥ ಬಹಳಷ್ಟು ಪಂದ್ಯಗಳನ್ನು ಆಡಿದಂಥ ಅನುಭವಿ ಆಟಗಾರರು ಇಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕ್ಲಾಸಿಕ್ ತಿಪ್ಟೂರು ಪರವಾಗಿ ಈತ ನಡುವೆ ಬಹಳಷ್ಟು ಉತ್ತಮ ಬೆಸೆತ್ತ ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಅಂಪೈರ್ಸ್ ವೈಡಿಗೆ ರಿವ್ಯೂ ಎಸ್. ಇಜಾನ್ ಸ್ಪೋರ್ಟ್ಸ್ ಉಡುಪಿ ಕ್ಯಾಪ್ಟನ್ ನೋಡಿ, ಪದೇ ಪದೇ ನಾವು ಟಾಸಿಗೆ ಕರೆದ್ರೆ ನಿಮಗೆ ಚೆನ್ನಾಗಿರೋದಿಲ್ಲ. ದಯವಿಟ್ಟು ಬನ್ನಿ ಗುರುಗಳೇ. ಯಾಕಂತಂದರೆ ಇವತ್ತು ನಾವು ಕಂಡಾಗೆ ಸಂಪತ್ ಬೈಲಕೆರೆ ಪ್ರೀತಿಯ ಸಂಪು ಅಂತ ಹೇಳಿದ್ರೆ ಸಾಕು, ಅದಷ್ಟು ಭಾಳಷ್ಟು ಹೆಸರನ್ನು ಸಂಘಟಿಸಿದ ಒಂದು ಹೆಸರದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಂಪತ್ ಬೈಲಕೆರೆ ಅಂತ ಹೇಳಿದ್ರೆ ಅಭಿಮಾನಿಗಳ ಒಂದು ಮಹಾಪುರವೇ ಇದೆ. ಹಾಗಾಗಿ ಸಂಪತ್ ರವರು ಟಾಸಿಗೆ ನೋಡಿ ಸಂಪತ್ ಬೈಲಕೆರೆ ಟಾಸಿಗೆ ಬಂದಿದ್ದಾರೆ. ಮೈಟಿ ಕ್ಯಾಪ್ಟನ್ ಸಂದೀಪ ಪುಂಜಾಲಿ ಕೂಡ ಇದ್ದಾರೆ. ಪವನ್ ರೆಡ್ಡಿ ಟಾಸ್ ಕಾರ್ಯಕ್ರಮದಲ್ಲಿ. ತರುಣ್ ಪಡುಬಿದ್ರೆ ಟಾಸ್ ಮುಕ್ತಾಯ ಕೂಡ ಟಾಸ್ ಕಾರ್ಯಕ್ರಮದಲ್ಲಿ. ಇಜಾನ್ ಸ್ಪೋರ್ಟ್ಸ್ ಉಡುಪಿ ಟಾಸ್ ಅನ್ನು ಜಯಿಸ್ತಾ ಇದೆ. ಅದ್ಯಾವ ರೀತಿಯ ಡಿಸಿಷನ್ ತೋರ್ತಾ ನೋಡಬೇಕಾಗಿದೆ. ಮುಂದಿನ ಫೈನಲ್ ಪಂದ್ಯ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಮತ್ತು ಮೈಟಿ ಬೆಂಗಳೂರು. ಇಟ್ಸ್ ಫೈಟ್ ಡೆಲಿವರಿ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂಕಿಅಂಶ ಪಟ್ಟಿಯನ್ನು ಚುಕ್ಕಿಯಾಗಿ ಕಂಡುಕೊಳ್ಳುತ್ತೆ ಕೂಡ. ಬೇಸುವಂತ ಪ್ರಯತ್ನವನ್ನ ಇಮ್ದಾದ್ ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಬಹಳಷ್ಟು ಉತ್ತಮವಾದ ಕ್ಯಾಚ್ ಕೈ ಸೇರ್ತಾ ಇದೆ. ಮತ್ತೊಂದು ಹುದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಏಕಪಕ್ಷೀಯವಾಗಿ ಏಕಮುಖವಾಗಿ ಸಾಗ್ತಾ ಇರ್ತಕ್ಕಂಥ ಪಂದ್ಯ. ಸೆಕೆಂಡ್ ಸೆಮಿಫೈನಲ್ ನಾನ್ ಸ್ಟೇಟ್ನಲ್ಲಿ ಮೊದಲ ಹಂತದಲ್ಲಿ ದಾಂಡಿಗೋತ್ತನ್ನು ಮಾಡಿದ ಕ್ಲಾಸಿಕ್ ತಿಪ್ಟೂರು 30 ಎಸೆಗಳ ಮುಂದೆ 52 ಓಟವನ್ನು ದಾಖಲಿಸ್ತಾ ಇದ್ದಾರೆ. 53ರ ಒಂದು ಸಂಖ್ಯೆಯನ್ನು ಬೆನ್ನಟ್ಟಿಸಾಗಿರ್ತಕ್ಕಂಥ ಸ್ಟಾರ್ 11 ವೈಟ್ ಫೀಲ್ಡ್ 3ನೇ ಓವರ್ನ ಚಾಲ್ತಿಯಲ್ಲಿ 12 ಓಟವನ್ನು ದಾಖಲಿಸ್ತಾ ಇದ್ದಾರೆ. 3 ವಿಕೆಟ್ಗಳನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಹೊಸ ಆಟಗಾರ ಆರಿಫ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಮತ್ತೆ ಸ್ವಾರಿ ಭಾಗದಲ್ಲಿ ಶ್ರೀಕಾಂತ್. ಬಹುಶಃ ಪುಂಜಾಲಿ ಅಭಿಮಾನಿ ಬಳಗವೇ ಇದೆ. ನಡುವೆ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿನ ಸೇರ್ತಾ ಇದೆ. 12ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. 14 ಎಸೆತ 41 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮತ್ತೆ ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ತಂಡ. ಮತ್ತೆ 13 ಅಂತಿಮ 13 ಎಸೆತ ಇನ್ನು ಕೂಡ 40 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮತ್ತೆ ಚೋಟು ಶೇಖರ್ ಭಾಗದಲ್ಲಿ SR ಭಾಗದಲ್ಲಿ ಶ್ರೀಕಾಂತ್ ಫುಲ್ ಮಾಡುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕೇವಲ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 3 ವಿಕೆಟ್ಗಳ ನಷ್ಟಕ್ಕೆ 14 ಓಟವನ್ನು ದಾಖಲಿಸಿರ್ತಕ್ಕಂಥ ಸ್ಟಾರ್ 11 ವೈಟ್ ಫೀಲ್ಡ್ ಇನ್ನುಳಿದ 2 ಓವರ್ಗಳಲ್ಲಿ 39 ಓಟವನ್ನು ದಾಖಲಿಸಬೇಕಾಗಿದೆ. 12 ಬಾಲ್ 39 ರನ್ಸ್ ಟು ನೀಡ್. ಈ ಋತುವಿನಲ್ಲಿ ಮತ್ತೊಂದು ದಾಖಲೆ ಪಂದ್ಯ ಕೂಡ ಸಾಗುತ್ತೆ ನೋಡಿ.
ಏಪ್ರಿಲ್ ತಿಂಗಳ 17, 18, 19, 20 ಕಲ್ಪತರು ನಾಡು ತುಮಕೂರಿನ ಚಕ್ರವರ್ತಿ ಗೆಳೆಯರ ಬಳಗ ತುಮಕೂರು ಇವರ ಆಶ್ರಯದಲ್ಲಿ ನಗುವೇ ಜೀವನ ಎಂಬುದಾಗಿ ತೋರಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿಗಾಗಿ 13ನೇ ಬಾರಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಟೆನ್ನಿಸ್ ಬಾಲ್ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಲೈಕಾಮ್ ನಾಕೌಟ್ ಮಾದರಿಯಲ್ಲಿ ಚಕ್ರವರ್ತಿ ಚಾಂಪಿಯನ್ ಟ್ರೋಫಿಗಾಗಿ ಈ ಪಂದ್ಯಾಟ ಸಾಗುತ್ತೆ. ಅಪ್ಪು ಕಪ್ ಅನ್ನುವಂಥ ರೂಪದಲ್ಲಿ 2 ಲಕ್ಷ ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ ಜಯಿಸುವಂಥ ತಂಡ. ರನ್ನರ್ ಅಪ್ ರೇಸಿ 1 ಲಕ್ಷ ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. 1 ಲಕ್ಷ ಪ್ರಥಮ ಬಹುಮಾನ 2.5 ಲಕ್ಷ ರೂಪಾಯಿನ ಪಡ್ಕೊಳ್ತಾರೆ. ರನ್ನರ್ ಅಪ್ ರೇಸಿ 1,25,000 ರೂಪಾಯಿಯನ್ನು ಕೂಡ ಪಡ್ಕೊಳ್ತಾರೆ. ಪ್ಲಸ್ ಅಪ್ಪು ಕಪ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ಳಿಕ್ಕಿದ್ದಾರೆ. ಚಕ್ರವರ್ತಿ ಗೆಳೆಯರ ಬಳಗ ತುಮಕೂರು ಇವರ ಸಾರಥ್ಯದಲ್ಲಿ ಈ ಪಂದ್ಯಾಟ ಸಾಗುತ್ತೆ. ಏಪ್ರಿಲ್ ತಿಂಗಳ 17, 18, 19, 20 ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬನ್ನಿ, ತಮ್ಮವರನ್ನ ಕೂಡ ಕರೆತನ್ನಿ, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಿ ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ಎಸ್ಆರ್ ಭಾಗದಲ್ಲಿ ಇವಾಗ ಶಾಹಿದ್ ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹಳ ಉತ್ತಮ ಎಸೆತ, ಅಂತಿಮ 11 ಎಸೆತ ಗೆಲುವಿಗಾಗಿ 39 ಓಟವನ್ನು ದಾಖಲಿಸಬೇಕಾಗಿದೆ. ಸಿಕ್ಸರ್ ಬೌಂಡರಿಗಳನ್ನು ಈ ಓವರ್ನಲ್ಲಿ ದಾಖಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆರಂಭಿಕರಾಗಿ ಕಣಕ್ಕಿಳಿದಿರ್ತಕ್ಕಂಥ ಚೋಟು ಕೇವಲ 7 ಎಸೆತಗಳ ಮುಂದೆ 5 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಶಾಹಿದ್. ಈ ಬಾರಿ ಎಸೆದ ಚೆಂಡು ತನ್ನ ಮೂಲಕ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಎಸೆತಗಳು ಚುಕ್ಕಿಯಾಗಿ ಮಾರ್ಪಡ್ತಾ ಇದ್ದ ಹಾಗೆ ಸ್ಟಾರ್ 11 ವೈಟ್ ಫೀಲ್ಡ್ ತಂಡಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ, ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಮತ್ತೆ ಶಾಹಿದ್ 10 ಎಸೆತ 39 ಓಟದ ಅವಶ್ಯಕತೆ. ಈತ ನಡುವೆ ಬಹಳ ಉತ್ತಮ ರೀತಿಯಿಂದ ಎಸೆತ ತನ್ನ ಮೂಲಕ ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಅಂತಿಮ 9 ಎಸೆತಗಳ ಮುಂದೆ 39 ಓಟದ ಅವಶ್ಯಕತೆ. ಮೂರನೇ ಬಾರಿ ಎಸೆದ ಚೆಂಡು ತನ್ನ ಮೂಲಕ ಪರ್ಫೆಕ್ಟ್ ಶಾಟ್ ಬಾರಿ ಡೀಪ್ ಕವರ್ ಸಿಮರ್ಗೆ ಕಂಡುಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ತೀರಾ ಶಾರ್ಟ್ ರೇಸಿಂಗ್ ಡೆಲಿವರಿ, ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ಇವಾಗ ಚೋಟು ದಾಖಲಿಸಿದ್ರು ಡೀಪ್ ಕವರ್ಸ್ ಭಾಗದಲ್ಲಿ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 18ಕ್ಕೆ ತಲುಪ್ತಾ ಇದೆ. 8 ಎಸೆತ 35 ಓಟದ ಅವಶ್ಯಕತೆ ಇದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ತನ್ನ ಮೂಲಕ ಚೋಟು ವಿಕೆಟ್ ಪತನ. 4ನೇ ವಿಕೆಟ್ ಸಲ ಕಳ್ಕೊಳ್ತಾ ಇದೆ ಸ್ಟಾರ್ 11 ವೈಟ್ ಫೀಲ್ಡ್. 7 ಎಸೆತ 35 ಓಟದ ಅವಶ್ಯಕತೆ ಇದೆ. ಈ ಓವರ್ನ ಅಂತಿಮ ಚಡತೆಯಲ್ಲಿ ಬಿಡಬೇಕಾಗಿದೆ ಇವಾಗ ಶಾಹಿದ್. ಅಂತಿಮ ಹಂತದಲ್ಲಿ ತಾರೇಶ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಆರಿಫ್ ಮತ್ತು ತಾರೇಶ್ ಕೊನೆಯ ಓವರ್ಗಳಲ್ಲಿ ಶೋಟವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ ಕೂಡ. 7 ಎಸೆತ 35 ಓಟದ ಅವಶ್ಯಕತೆ. ಮಧುವಣ ಗಿತ್ತಿ ಹಾಗೆ ಶೃಂಗಾರಗೊಂಡಿರ್ತಕ್ಕಂಥ ನಮ್ಮೂರ ಅಂಕಣ, ಮಿನುಗುವ ನಕ್ಷತ್ರದ ಹಾಗೆ ಕಂಗೊಳಿಸಿರುವಂಥ ನಮ್ಮೂರ ಗುಂಜೂರು ಪರಿಸರದ ಹೃದಯ ಭಾಗ, ವಿಸ್ತಾರವಾಗಿರ್ತಕ್ಕಂಥ ಅಂಕಣಗಳ ಭಾಗದಲ್ಲಿ ನಾನ್ ಸ್ಟೇಟಿನ 2 ಪ್ರತಿಷ್ಠಿತಗಳು ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಫೈನಲ್ ಟಿಕೆಟ್ಗಾಗಿ ಕ್ಲಾಸಿಕ್ ತಿಪ್ಟೂರು ಮತ್ತು ಸ್ಟಾರ್ 11 ವೈಟ್ ಫೀಲ್ಡ್ ಬಿಗು ಹೋರಾಟವನ್ನು ಕಂಡುಕೊಳ್ತಾ ಇದೆ. ಅದ್ಯಾವ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ಕಾದಿ ನೋಡಬೇಕಾಗಿದೆ ಕೂಡ. 18ಕ್ಕೆ 5 ವಿಕೆಟ್ಸ್ ಆಘಾತ. ಅಂತಿಮ 6 ಎಸೆತ 35 ಓಟದ ಅವಶ್ಯಕತೆ. ಕೊನೆಯ 6 ಚೆಂಡು ಬಾಕಿ ಉಳಿತದೆ. 35 ಓಟದ ಅವಶ್ಯಕತೆ ಇದೆ. ಈ ಹಂತದಲ್ಲಿ ಆರಿಫ್ ಸ್ಟ್ರೈಕ್ ಅನ್ನು ಕಂಡುಕೊಂಡ್ರೆ ಆಕಾಶ್ ಹೊಸ ಆಟಗಾರರಿಗೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಓವರ್ನಲ್ಲಿ ಅದ್ಯಾವ ಬೌಲರನ್ನು ಪರಿಚಯಿಸಾರ ನೋಡಬೇಕಾಗಿದೆ.
ಅಂತಿಮ ಡೆತ್ ಓವರ್ ನಲ್ಲಿ ಸುರೇಶ್ ಎಸ್ಆರ್ಗೆ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. 6 ಎಸೆತ 35 ಓಟದ ಅವಶ್ಯಕತೆ. ಕನಿಷ್ಠ ಪಕ್ಷ 6ಕ್ಕೆ 6 ಸಿಕ್ಸರ್, ತಪ್ಪಿದಲ್ಲಿ 5 ಸಿಕ್ಸರ್ ಮತ್ತು 1 ಬೌಂಡ್ರಿಯನ್ನು ದಾಖಲಿಸಿಕೊಂಡ್ರೆ ಸ್ಟಾರ್ 11 ವೈಟ್ ಫೀಲ್ಡ್ ಪಂದ್ಯವನ್ನು ಜಯಿಸಬಹುದಾಗಿದೆ. ಇಲ್ಲದಿದ್ದರೆ ಪಂದ್ಯವನ್ನು ಸಮಬಲಗೊಳಿಸಬಹುದಾಗಿದೆ. ಸುರೇಶ್ ಎತ್ತದ ಮೊದಲ ಚೆಂಡು, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ, ತನ್ಮೂಲಕ ಡಾಟ್ ಬಾಲ್. ಅಂತಿಮ 5 ಎಸೆತ ಬಾಕಿ ಉಳಿತಾ ಇದೆ. ಏಕಮುಖವಾಗಿ ಏಕಪಕ್ಷವಾಗಿ ಸಾಗಿದಂತ ಪಂದ್ಯ ಇದು. ಕ್ಲಾಸಿಕ್ ತಿಪ್ಟೂರು ಮತ್ತು ಸ್ಟಾರ್ 11 ವೈಟ್ ಫೀಲ್ಡ್. ಬಹಳ ಉತ್ತಮ ರೀತಿಯಿಂದ ಎಸೆತ, ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಗೋಡಾಳ ಹಿಂಭಾಗದಲ್ಲಿ ಗೌತಮ್ ಬಹಳ ಉತ್ತಮ ರೀತಿಯಿಂದ ವಿಕೆಟ್ ಕೀಪರ್ ಕಾಯುವಿಕೆಯನ್ನು ಮಾಡ್ತಾ ಇದ್ದಾರೆ. ಶಾರ್ಟ್ ಪ್ಯಾಡ್ ಮ್ಯಾನ್ ಭಾಗದಲ್ಲಿ ಶಾಹಿದ್, ಈ ಹಿಂದಿನ ಓವರ್ನಲ್ಲಿ ಎಸೆಗಾರಿಕೆಯನ್ನು ಮಾಡಿದಂಥ ಬೌಲರ್ ಕೂಡ. ಮತ್ತೆ ಸುರೇಶ್ ಅಂತಿಮ ಹಂತದಲ್ಲಿ ಬೀಸುವಂತಹ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಕೊನೆಯ 3 ಎಸೆತ 35 ಓಟದ ಅವಶ್ಯಕತೆ ಇದೆ. ಸುರೇಶ್ ಕಂಪ್ಲೀಟ್ ಆಗಿ ಗೆಲುವಿನ ಕಡೆಗೆ ಮುಖವನ್ನು ಮಾಡಿದಂತಹ ತಂಡ ಕ್ಲಾಸಿಕ್ ತಿಪ್ಟೂರು, ಕಲ್ಪ ತರುನಾಡಿನ ತಂಡ. ಮತ್ತೆ ಡಾಟ್ ಬಾಲ್ ಫೈನಲ್ ಕಡೆಗೆ ಮುಖವನ್ನು ಮಾಡ್ತಾ ಇದೆ. ಟೀಮ್ ಅಪ್ಪು ವಿರುದ್ಧವಾಗಿ ಸೆಣಸಾಟಕ್ಕೆ ತಯಾರಿಗಿಳಿತಾ ಇರ್ತಕ್ಕಂಥ ತಂಡ ಕೂಡ ಕ್ಲಾಸಿಕ್ ತಿಪ್ಟೂರು. ಗತಿ ಪರಿವರ್ತನೆ ಎಸೆತ, ಸ್ಲೋ ಕ್ಲೀನ್ ಬೌಲ್ಡ್. 6 ರನ್ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಪಂದ್ಯ ಮುಕ್ತಾಯಕ್ಕಾಗಿ ಸೆಕೆಂಡ್ ಸೆಮಿಫೈನಲ್ ಪಂದ್ಯ. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಮುಬಾರಕ್ ಕಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅಂತಿಮ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಇವಾಗ ಸುರೇಶ್ ಯಾವುದೇ ಓಟವನ್ನು ಕೊನೆ ಓವರಲ್ಲಿ ನೀಡದೆ 1 ವಿಕೆಟ್ಸ್ ಪಡ್ಕೊಂಡಿರ್ತಕ್ಕಂಥ ಬೌಲರ್ ಇನ್ನೂ ಕೂಡ 1 ಎಸೆತವನ್ನು ಎಸೆಯಬೇಕಾಗಿದೆ. ಮುಬಾರಕ್ ಈ ಓವರ್ ಮೇಡನ್ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ, ನೋಡಬೇಕಾಗಿದೆ. ಸುಂದರತೆ ಎಸೆತ, ಅಂತಿಮ ಹಂತದಲ್ಲಿ ಬಹಳ ಉತ್ತಮ ಹೊಡೆತವನ್ನು ಮುಬಾರಕ್ ದಾಖಲಿಸಿದ್ರು. ತನ್ಮೂಲಕ ಡೀಪ್ ಕವರ್ಸ್ ಭಾಗದಲ್ಲಿ ಕೇವಲ 1 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತದೆ. ಆ ನಿಟ್ಟಿನಲ್ಲಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕಲ್ಪತರುನಾಡಿನ ಕ್ಲಾಸಿಕ್ ತಿಪ್ಟೂರು. ಬಹಳ ಅತ್ಯುತ್ತಮ ರೀತಿಯ ಸರ್ವಾಂಗೀಣ ಪ್ರದರ್ಶನವನ್ನು ಕೊಟ್ಟು ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಟೀಮ್ ಅಪ್ಪು.